ಆಮೇನ್. ಈ ಒಂದು 3 ದಿನಗಳು ನಾವು ಪ್ರಾರ್ಥನೆಗೋಸ್ಕರ ನಾವು ಈ ದಿನಗಳನ್ನು ನಾವು ನೇಮಿಸಿಕೊಂಡಿದ್ದೇವೆ. ಅದರಿಂದ ಈ ಒಂದು ದಿನ 28, 29, 30 ಈ ಒಂದು 3 ದಿನಗಳು ನಾವು ದೇವರ ಸಮ್ಮುಖದಲ್ಲಿ ಇದ್ದು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ಈ ಒಂದು ಪ್ರಾರ್ಥನೆ ಬಂದು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ. ಏಕೆಂದರೆ ನಮ್ಮ ಮುಂದೆ ಹೊಸ ವರ್ಷವನ್ನು ದೇವರು ಸಿದ್ಧವಾಗಿ ಇಟ್ಟಿದ್ದಾರೆ. ಅದನ್ನ ಆ ಒಂದು ವರ್ಷದಲ್ಲಿ ನಾವು ಹೋಗುವುದಕ್ಕಾಗಿ ನಮ್ಮ ಒಂದು ಜೀವನವನ್ನು ನಾವು ಅದಕ್ಕೋಸ್ಕರ ಸಿದ್ಧ ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು ದಿನಗಳನ್ನು ನಾವು ನೇಮಿಸಿದ್ದೇವೆ. ಬೆಳಗ್ಗೆ ಸಹ ಪ್ರಾರ್ಥನೆ ಇತ್ತು. ಬೆಳಗ್ಗೆ ಒಂದು ರೀತಿಯಾದ ಜನಗಳು ಎಲ್ಲ ಬಂದು ದೇವರ ಸಮ್ಮುಖದಲ್ಲಿ ನಾವು ಆರಾಧಿಸಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿ ಹೋಗಿದ್ದೇವೆ. ಈ ಥರ ಸಂಜೆನೂ ನಮಗೆ 6 ಗಂಟೆಗೆ ಪ್ರಾರಂಭವಾಗ್ತದೆ. 6 ಗಂಟೆಯಿಂದ 6:30 ತನಕ ನಮ್ಮ ಒಬ್ಬೊಬ್ಬರ ವೈಯಕ್ತಿಕ ಪ್ರಾರ್ಥನೆ ಸಮಯವಾಗಿರ್ತದೆ. ಆಗ ಮುಂಭಾಗದಲ್ಲಿ ಬಂದು ಒಬ್ಬೊಬ್ಬರಾಗಿ ನಾವು 6:30 ತನಕ ಪ್ರಾರ್ಥನೆ ಮಾಡ್ತೇವೆ. ಒಬ್ಬೊಬ್ಬರು ದೇವರು ಪ್ರೇರೇಪಿಸುವಂಥ ಒಂದೊಂದು ಕಾರ್ಯಕ್ಕೆ ಮುಂದೆ ಬಂದು ಹೀಗೇನೆ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡಿದ ಮೇಲೆ ನಂತರ ನಾವು ದೇವರನ್ನು ಆರಾಧಿಸಿ ನಂತರ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ದೇವರನ್ನು ಏನು ಮಾಡಲಿದ್ದೇವೆ, ಕೆಲವು ಕಾರ್ಯಗಳಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಸರಿನಾ? ಕೀಬೋರ್ಡ್ ರೆಡಿ ಮನೆ ನಾವು ದೇವರನ್ನು ಆರಾಧನೆ ಮಾಡಲಿದ್ದೇವೆ. ಈಗ ಈ ಒಂದು ದಿನಮಾನಗಳಲ್ಲಿ ನಾವು ಹೆಚ್ಚಾಗಿ ನಮ್ಮ ಜೀವಿತವನ್ನು ನಾವು ಗಮನ ಸಲ್ಲಿಸ್ತಾ ಇದ್ದೇವೆ. ಓಕೆ, ನಮ್ಮ ಜೀವಿತವನ್ನು ನಾವು ಗಮನ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸಂಜೆಯ ಸಮಯದಲ್ಲಿ ನಾನು ಮಧ್ಯಾಹ್ನ ಹಂಚಿಕೊಂಡ ಕೆಲವು ಕಾರ್ಯಗಳನ್ನು ನಾನು ಮತ್ತೊಂದು ಸಾರಿ ಕೂಡ ಈ ಸಮಯದಲ್ಲಿ ನಾವು ನೋಡಲಿದ್ದೇವೆ ದೇವರ ವಾಕ್ಯದಲ್ಲಿ. ಈ ಒಂದು ಸಮಯ ಏನಂದರೆ, இந்த ஒரு நேரம் நம்மை நாமே தேவ சமூகத்திலும் அவருடைய வெளிச்சத்திலும் அவருடைய பிரசன்னத்திலும் இருந்து நம்மை நாமே ಆರಾಯ್ದು ಪಾರ್ಪದಕ್ಕೆ ಇದು ದೇವರ ಸಮ್ಮುಖದಲ್ಲಿ ಮತ್ತು ಆತನ ಒಂದು ಪ್ರಸನ್ನತೆಯಲ್ಲಿ ಇದ್ದು ನಮ್ಮನ್ನೇ ನಾವು ಆ ಒಂದು ಬೆಳಕಿನಲ್ಲಿ, ವಾಕ್ಯದ ಬೆಳಕು, ಆತನ ಪ್ರಸನ್ನತೆಯ ಬೆಳಕಲ್ಲಿ ನಮ್ಮನ್ನೇ ನಾವು ನೋಡುವುದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ಏನು ಮಾಡಿದ್ದೇವೆ, ನಾವು ಸೇರಿ ಬಂದಿದ್ದೇವೆ. ಕೆಲವು ವಾಕ್ಯಗಳ ಬೆಳಕಿನಲ್ಲಿ ಇಟ್ಟು ನೋಡುವಾಗ ಕೆಲವು ಕಾರ್ಯಗಳನ್ನು ದೇವರು ನಮಗೆ ತೋರಿಸ್ತಾರೆ. ಕೆಲವು ಕಾರ್ಯಗಳಲ್ಲಿ ನಾವು ಬದಲಾಯಿಸಿಕೊಳ್ಳುವುದಕ್ಕೆ ದೇವರು ಕೂಡ ಮಾರ್ಗದರ್ಶನವನ್ನು ನೀಡುತ್ತಾರೆ. ಅದರಿಂದ ನಾವು ಗಮನದಿಂದ ನಾವು ದೇವರಿಗೆ ಬಿಟ್ಕೊಡ್ಬೇಕು. ಇನ್ನೊಂದು ಏನಂದರೆ, ಪರಿಶುದ್ಧ ಆತ್ಮನು ನಮ್ಮ ಸಹಾಯಕನು. ಪರಿಶುದ್ಧ ಆತ್ಮನು, ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆಲ್ಪರ್. ನಮ್ಮ ಸಹಾಯಕನು ಪರಿಶುದ್ಧ ಆತ್ಮನು ನಮಗೆ ಸಹಾಯ ಮಾಡ್ತಾನೆ. ಪರಿಶುದ್ಧ ಆತ್ಮ ನಮಗೇನು ಮಾಡ್ತಾರೆ, ಸಹಾಯ ಮಾಡುತ್ತಾರೆ. ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳಿ ಹೋದರು, ನಾನು ಹೋದ ಮೇಲೆ ನಿಮಗೋಸ್ಕರ ಒಬ್ಬ ಸಹಾಯಕನನ್ನು ನನ್ನ ತಂದೆ ಬಳಿಗೆ ಬೇಡಿಕೊಳ್ತೇನೆ, ಆತನು ಬರುತ್ತಾನೆ. ಆತನು ಬಂದು ನಿಮಗೆ ತಂದೆಯ ನಾನು ನಿಮಗೆ ಬೋಧಿಸಿದ ಕಾರ್ಯಗಳನ್ನು ತಿರುಗಿ ನಿಮ್ಮ ನೆನಪಿಗೆ ತರ್ತಾರೆ ಅನ್ನುವುದನ್ನು ಅವ್ರು ಏನು ಮಾಡಿದರು, ತಿರುಗಿ ಅದನ್ನು ನೆನಪಿಗೆ ತಂದರು. ಅದರಿಂದ ಈ ಒಂದು ದಿನಮಾನಗಳಲ್ಲಿ ಪರಿಶುದ್ಧ ಆತ್ಮನನ್ನು ನಾವು ಹೆಚ್ಚಾಗಿ ಹತ್ಕೊಳ್ಬೇಕು. பரிசுத்த ஆவியானவர் நம்முடைய சகாயர் சொல்லப்பட்டிருக்கிறது. அவர் நம்முடைய சகாயர், நமக்கு வேண்டிய ஆலோசனை தருவார், நமக்கு வேண்டிய தேவனுடைய காரியங்களை நமக்கு வெளிப்படுத்துவார். அப்போ நம்மை நாமே ஆயத்தமாக்கி கொள்வதற்கு அவர் நமக்கு உதவி செய்வார். ஆமென். ஒரே ஒரு நிமிஷம் இருக்கிற இடத்துல நம்முடைய கண்களை மூடி கரங்களை உயர்த்தி இந்த வருஷத்தை ஆரம்பித்த நாளிலிருந்து இந்த வருஷத்தின் இந்த டிசம்பர் மாதம் இந்த 28ஆம் தேதி வரைக்கும் கர்த்தர் செய்த அவருடைய நன்மையான காரியங்களுக்காக ஆண்டவருக்கு நம்ம நன்றியை சொல்லலாமா? ஹalleluya. ನಮ್ಮ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಎತ್ತಿ ಈ ಒಂದು ಡಿಸೆಂಬರ್ ತಿಂಗಳಿನ ಈ ಒಂದು 28ನೇ ತಾರೀಕು ತನಕ ದೇವರು ಮಾಡಿದ ಉಪಕಾರಗಳಿಗಾಗಿ ದೇವರೇ ಸ್ತೋತ್ರಪ್ಪ, ಸ್ತೋತ್ರ ಎಂಬುದಾಗಿ ಹೇಳೋಣ, ಸ್ತೋತ್ರ ಎಂಬುದಾಗಿ ಹೇಳೋಣ. ಸ್ತೋತ್ರ ಕರ್ತನೆ, ನಿನಗೆ ವಂದನೆ ಸ್ವಾಮಿ, ನಿನಗೆ ವಂದನೆ ರಾಜ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನ ಉಪಕಾರಗಳಿಗಾಗಿ ಸ್ತೋತ್ರಪ್ಪ, ಸ್ತೋತ್ರ. ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಅಪ್ಪ ಸಭೆಯಲ್ಲಿ ನೀನು ಮಾಡಿದ ಎಲ್ಲ ನಿನ್ನ ಕ್ರಿಯೆಗಳಿಗಾಗಿ ನಿನಗೆ ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಒಳ್ಳೆಯ ತಂದೆಯೇ. ಆಮೆನ್, ಆಮೆನ್. ಈಗ ನಾವು ಕೆಲವು ವಾಕ್ಯಗಳನ್ನು ನಾವು ಗಮನಿಸಲಿದ್ದೇವೆ. ಇಷ್ಟೊತ್ತು ನಾವು ದೇವರಲ್ಲಿ ಪ್ರಾರ್ಥಿಸಿ ಆರಾಧನೆ ಮಾಡಿದ್ದೇವೆ. ನಾವು ಕೆಲವು ವಾಕ್ಯಗಳ ಒಂದು ಬೆಳಕಿನಲ್ಲಿ ನಾವು ಕಾರ್ಯಗಳು ನೋಡಿದ್ದೇವೆ. ಈ ಒಂದು ವರ್ಷದ ಅಂತ್ಯದಲ್ಲಿ ನಾವು ಏನು ಮಾಡಬೇಕು, ಈ ವರ್ಷದ ಅಂತ್ಯದಲ್ಲಿ ನಾವು ಏನನ್ನು ಗಮನ ಸಲ್ಲಿಸಬೇಕು ಅನ್ನೋದನ್ನು ಈ ಸಮಯದಲ್ಲಿ ನಾವು ನೋಡಲಿದ್ದೇವೆ. ಮೊದಲನೇದಾಗಿ
ಒಂದನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 13ನೇ ವಾಕ್ಯವನ್ನು ನಾವು ತೆಗೆದುಕೊಂಡು ಹೋದುವಾಗ ಅಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. 1 நாளாகமத்தின் புஸ்தகம் 16வது அதிகாரம் 13வது வசனம் ವಾಕ್ಯವನ್ನು ಓದುವಾಗ ಆತನ ಅದ್ಭುತ ಕೃತೆ, ಮಹತ್ ಕಾರ್ಯ, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ. அவர் செய்த அதிசயங்களையும் அவருடைய அற்புதங்களையும் அவர் வாக்கின் நியாய ತೀರ್ಪುகளையும் ನೆನಪು ಕೂರುங்கள். ಆಮೆನ್. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಡ್ತಾ ಇದೆ, ಅದನ್ನ ಏನ್ ಮಾಡ್ರಿ? ನೆನಪು ಮಾಡಿಕೊಳ್ಳ್ರಿ. ಆಮೆನ್. ಮೊದಲನೇದಾಗಿ ನಾವು ನೆನಪು ಮಾಡಿಕೊಳ್ಳಬೇಕು. ಯಾವುದನ್ನ? ದೇವರ ಕಾರ್ಯಗಳ. ಅಲ್ಲೇ ನೋಡಿ 3 ಕಾರ್ಯ ಅಲ್ಲಿ ಹೇಳಲ್ಪಡ್ತಾ ಇದೆ. ನೀವು ನೆನಪು ಮಾಡಿಕೊಳ್ಳ್ರಿ. ಯಾವ ಕಾರ್ಯಗಳನ್ನ? ಮೊದಲನೇದಾಗಿ ಆತನ ಅದ್ಭುತ ಕೃತ್ಯಗಳನ್ನ, ಆತನ ಅದ್ಭುತ ಕೃತ್ಯಗಳು, ಅವಡಿ அதிசயங்களை நினைவு கூறுங்கள். ಆತನು ಪ್ರಕೃತಿಗೆ ಮಿಗಿಲಾದಂತ ಅದ್ಭುತವನ್ನ ನಮಗಾಗಿ ಏನ್ ಮಾಡಿದ್ದಾರೆ? ದೇವರು ಮಾಡಿದ್ದಾರೆ. ಈ ಒಂದು ವರ್ಷದಲ್ಲಿ ನಾವು ಏನು ಮಾಡಬೇಕು? ಅದನ್ನ ನೆನೆಸಬೇಕು. ಅದನ್ನ ಯೋಚಿಸಬೇಕು, ಅದನ್ನು ನಮ್ಮ ನೆನಪಿಗೆ ತಂದುಕೊಳ್ಳಬೇಕು. ಆತನು ಮಾಡಿದ ಅತಿಶಯಗಳನ್ನು. ಎರಡನೇದಾಗಿ ಹೇಳಲ್ಪಟ್ಟಿದೆ ಆತನ ಮಹತ್ ಕಾರ್ಯಗಳನ್ನ. ತಮಿಳಿல் சொல்லியிருக்கிறது ಅற்பುತங்களை நினைவு கூறுங்கள். ಆಮೆನ್. ಮಹತ್ ಕಾರ್ಯಗಳು, ಮಹತ್ ಕಾರ್ಯಗಳನ್ನ ಏನ್ ಮಾಡಬೇಕು? ನೆನಪಿಗೆ ತಂದುಕೊಳ್ಳಬೇಕು. ನಾವು ಪ್ರಾರ್ಥನೆ ಮಾಡಿದ್ದಕ್ಕಿಂತ, ಬಯಸಿದ್ದಕ್ಕಿಂತ ಮಿಗಿಲಾದ ಕಾರ್ಯಗಳನ್ನು ಏನು ಮಾಡಿದ್ದಾರೆ? ದೇವರು ಮಾಡಿದ್ದಾರೆ. ಅದು ನೆನಪಿಗೆ ನಾವು ಏನು ಮಾಡಬೇಕು? ನೆನಪು ಮಾಡಿಕೊಳ್ಳಬೇಕು. ಅದೇ ವಾಕ್ಯದಲ್ಲಿ 3ನೇ ಕಾರ್ಯ ಹೇಳುತ್ತದೆ, ನ್ಯಾಯ ನಿರ್ಣಯಗಳನ್ನ ಏನ್ ಮಾಡ್ರಿ? ನೆನೆಸಿಕೊಳ್ಳ್ರಿ. ಆಮೇಲೆ ನ್ಯಾಯ ನಿರ್ಣಯಗಳಂದ್ರೆ ದೇವರ ವಾಕ್ಯವು ಅಥವಾ ದೇವರ ವಾಕ್ಯದ ವಾಗ್ದಾನಗಳು ಅಥವಾ ನ್ಯಾಯ ನಿರ್ಣಯಗಳು ಅಂದ್ರೆ ಅದು ಧರ್ಮಶಾಸ್ತ್ರ. ಹಾಗಂದ್ರೆ ದೇವರ ವಾಕ್ಯಗಳು. ಈಗ ದೇವರ ವಾಕ್ಯಗಳು ಎಂಬುದಾಗಿ ಹೇಳುವಾಗ ದೇವರು ಕೊಟ್ಟಂತ ವಾಗ್ದಾನ, ದೇವರು ನಮ್ಮ ಸಂಗಡ ಮಾತಾಡಿದಂತ ಕಾರ್ಯಗಳು, கர்த்தர் நமக்கு செய்த வாக்குத்தத்தங்கள், கர்த்தர் நம்முடைய வாழ்க்கையில் செய்த காரியங்களை நம்ம என்ன பண்ணணுமா? நினைவு கூற வேண்டுமாம். ಆಮೆನ್. ಹಲ್ಲೆಲೂಯಾ. ಆಮೆನ್. ದೇವರು ನಮ್ಮ ಜೀವನದಲ್ಲಿ ಮಾಡಿದನ್ನ ನಮ್ಮ ನೆನಪಿಗೆ ತಂದುಕೊಳ್ಳಬೇಕು. ಈ ವರ್ಷದ ಅಂತ್ಯದಲ್ಲಿ ಇರುವಾಗ ನಾವು ಈ ಮೊದಲನೇ ಒಂದು ಕಾರ್ಯ ಏನಂದ್ರೆ ದೇವರ ಕಾರ್ಯಗಳು, ದೇವರು ಮಾಡಿದ ಕಾರ್ಯಗಳನ್ನ ಏನು ಮಾಡಿಕೊಳ್ಳ್ರಿ? ನೆನಪಿಗೆ ತಂದುಕೊಳ್ಳ್ರಿ. ಆಮೆನ್. ಎಷ್ಟು ಜನರು ಈ ಒಂದು ಸಮಯದಲ್ಲಿ ದೇವರ ಕಾರ್ಯಗಳನ್ನ ನೆನಪಿಗೆ ತಂದುಕೊಳ್ಳಲು ಬಯಸ್ತೀರಾ? ಹಲ್ಲೆಲೂಯಾ. ಎಷ್ಟು ಜನರು ನೀವು ದೇವರು ಮಾಡಿದ ಆ ಒಂದು ಕಾರ್ಯಗಳನ್ನ ನಿಮ್ಮ ನೆನಪಿಗೆ ಇದುವರೆಗೂ ತಂದುಕೊಂಡಿದ್ದೀರಾ? ಇದುವರೆಗೂ ಯಾವ ಕಾರ್ಯ ನಿಮ್ಮ ನೆನಪಿನಲ್ಲಿ ಇದೆ? ಯಾವ ಕಾರ್ಯಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದು ಇದುವರೆಗೂ ನಮ್ಮ ನೆನಪಿನಲ್ಲಿ ಇದೆ? ಧರ್ಮೋಪದೇಶ ಕಂಡ 2ನೇ ಅಧ್ಯಾಯ 7ನೇ ವಾಕ್ಯ ಹೀಗೆ ಹೇಳುತ್ತದೆ. ಧರ್ಮೋಪದೇಶ ಕಂಡ 2ನೇ ಅಧ್ಯಾಯ 7ನೇ ವಾಕ್ಯ, ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದ್ದಾನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗೆಲ್ಲ ಆತನು ನಿಮ್ಮನ್ನು ಪರಾಂಬರಿಸುತ್ತಾ ಬಂದನು. ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದದರಿಂದ ನಿಮಗೆ ಏನೂ ಕಡಿಮೆ ಆಗಲಿಲ್ಲ ಎಂದು ಹೇಳಿದನು. ಆಮೆನ್. ನಾವು ಮೊದಲನೇ ಕಾರ್ಯ ಏನಂದ್ರೆ ನಮ್ಮ ನೆನಪಿಗೆ ತಂದುಕೊಳ್ಳಬೇಕು, ಮರೆತು ಬಿಡಬಾರದು. ಆಮೆನ್. ಯಾವುದನ್ನ? ದೇವರ ಮಹತ್ ಕಾರ್ಯಗಳನ್ನ. ಆಮೆನ್. ದೇವರ ಅದ್ಭುತಗಳನ್ನ. ಇನ್ನೊಂದು ಯಾವುದು? ದೇವರ ನ್ಯಾಯ ನಿರ್ಣಯಗಳನ್ನ ಏನು ಮಾಡಬಾರದು? ಮರೆತು ಬಿಡಬಾರದು. ಆಮೆನ್. ವರ್ಷದ ಅಂತ್ಯಕ್ಕೆ ಬಂದಿರುವಂತ ಪ್ರಿಯ ದೇವ ಜನರೇ, ಈ ಕಾರ್ಯಗಳನ್ನ ನಮ್ಮ ನೆನಪಿಗೆ ತಂದುಕೊಳ್ಳಬೇಕು. ಆಮೇನ್. ಇಲ್ಲಿ ಮೋಸೆ ಮೂಲಕ ಇಸ್ರಾಯೇಲ್ ಜನರಿಗೆ ಬಂದಂತ ಒಂದು ವಾಕ್ಯದ ಪ್ರಮುಖ ಕಾರ್ಯ ಏನಂದ್ರೆ, ನಿನ್ನ ದೇವರಾದ ಯೆಹೋವನು ನೀನು ಕೈ ಹಾಕಿದ ಎಲ್ಲ ಕೆಲಸಗಳನ್ನ ನಿಮ್ಗೇನ್ ಮಾಡಿದ್ದಾರೆ? ದೇವರು ಸಫಲಪಡಿಸಿದ್ದಾರೆ.
ಆಮೆನ್. ನೀವು ಕೈ ಇಟ್ಟು ಮಾಡಿದ ಎಲ್ಲ ಕಾರ್ಯಗಳನ್ನು ಜಯಗೊಳಿಸಿದ್ದಾರೆ. ಧರ್ಮೋಪದೇಶ ಖಂಡದಲ್ಲಿ ನಾವು ಹೆಚ್ಚಾಗಿ ಗಮನಿಸುವಾಗ ಹೆಚ್ಚಾದ ದೇವರ ಒಂದು ಸಂದೇಶ ಇಸ್ರೇಲ್ ಜನಕ್ಕೆ ಏನು ಬರ್ತಾ ಇತ್ತಂದ್ರೆ, ಮರೆಯಬೇಡ, ಡು ನಾಟ್ ಫರ್ಗೆಟ್, ಮರ್ತು ಬಿಡಬೇಡ, ದೇವರು ಮಾಡಿದ ಅತಿಶಯಗಳನ್ನು ಮರ್ತು ಬಿಡಬೇಡ. ಆಮೇಲೆ ಈ ಒಂದು ವರ್ಷದ ಅಂತ್ಯದಲ್ಲಿ ಇರುವ ನಾವುಗಳು ಹಿಂದಿರುಗಿ ನಾವು ನೋಡಬೇಕು. ಈ ಒಂದು ವರ್ಷದ ಪ್ರಾರಂಭದಿಂದ ಈ ಒಂದು 28ನೇ ತಾರೀಕು, ಈ ಡಿಸೆಂಬರ್, ಈ ಒಂದು ಸಂಜೆಯ ತನಕ ದೇವರು ನಮಗೆ ಯಾವ ಕಾರ್ಯಗಳನ್ನು ಮಾಡಿದ್ದಾರೆ. ವಿ ರಿಮೆಂಬರ್ ದಟ್, ನಾವು ಅದನ್ನು ನೆನಪಿಗೆ ತಂದುಕೊಳ್ಳಬೇಕು. ನೋಡ್ರಿ, ಆತನು ನಮ್ಮ ಕೈಯ ಕ್ರಿಯೆಗಳನ್ನು ಆಶೀರ್ವದಿಸಿದ್ದಾನೆ ಅಲ್ವಾ. ನಾವು ಮಾಡಿದ ಕೆಲಸವನ್ನು ದೇವರು ಏನು ಮಾಡಿದ್ದಾರೆ? ಆಶೀರ್ವದಿಸಿದ್ದಾರೆ. ನಾವು ಅರಣ್ಯದಲ್ಲಿ ಬಂದಿದ್ದನ್ನು ಇಸ್ರೇಲ್ ಜನರು, ಅದೇ ನಾವು ಬೆಳಗ್ಗೆ ನೋಡುವಾಗ ನೋಡ್ತೀವಿ, ಅರಣ್ಯ, ಇನ್ನೊಂದು ಮಾತಿನಲ್ಲಿ ವಿಲ್ಡರ್ನೆಸ್ ಅನ್ನುವಂಥದ್ರಲ್ಲಿ ಒಂದು ದಿನ ಒಬ್ಬ ಮನುಷ್ಯ ಪ್ರಾಣವಾಗಿ ಇರುವಂಥದ್ದು ತುಂಬ ಕಷ್ಟ. ஒரு மனுஷன் வெளியில அந்த வில்டர்னஸ்ல உயிரோடு இருக்கிறதே பெரிய விஷயம். ஆனா ஆண்டவர் அந்த ವಿಲ್ಡರ್ನೆಸ್ல, அந்த ವನಾಂತರத்துல, ಆ ಅರಣ್ಯದಲ್ಲಿ ದೇವರು ಆ ಒಂದು ಇಸ್ರಾಯೇಲ್ ಜನರಿಗೆ 40 ವರ್ಷ, ಎಷ್ಟು 40 ಇಯರ್ಸ್ ಡೇ ಅಂಡ್ ನೈಟ್, ಒಂದು ವರ್ಷಕ್ಕೆ 365 ದಿನಗಳು. ಹಾಗಂದ್ರೆ 40 ವರ್ಷಕ್ಕೆ 14,600 ದಿನಗಳು. 14,600 ದಿನಗಳು ಅವರು ಹೊರಗಡೆನೇ ಇದ್ದರು. ದೇವರು ಮೇಘಸ್ತಂಭವಾಗಿದ್ದರು, ಅಕ್ಕಿನಿ ಸ್ತಂಭವಾಗಿದ್ದರು. ಯಾಕಂದರೆ ಹಗಲಿನಲ್ಲಿ ಇರೋಕ್ಕಾಗಲ್ಲ, ಅಷ್ಟು ಅರಣ್ಯದಲ್ಲಿ ತುಂಬ ಬಿಸಿಲು, ನೈಟಲ್ಲಿ ಕೆಸತಿ ತುಂಬ ಚಳಿ. ಅವಾಗ ಫುಲ್ ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ ದೇವರು ತನ್ನ ಜನರನ್ನು ಎಷ್ಟು ದಿನಗಳು? 14,800 ದಿನಗಳು ದೇವರು ಏನು ಮಾಡಿದ್ದಾರೆ? ಕೊರತೆ ಇಲ್ಲದೆ ನಡೆಸಿ ಬಂದರು. ಅದನ್ನೇ ಹೇಳ್ತಾ ಇದ್ದಾನೆ ಮೋಸೆ, ನೀವು ನೆನಪಿಗೆ ತಂದುಕೊಳ್ಳ್ರಿ, ಈ ಒಂದು ವರ್ಷದಲ್ಲಿ ದೇವರು ನಮ್ಮನ್ನು ಜನವರಿಯಿಂದ ಈ ಒಂದು ದಿನದ 361 ದಿನ, ಇನ್ನು 4 ದಿನದಲ್ಲಿ ಏನು ಮಾಡಲಿದ್ದೇವೆ? ಹೊಸ ವರ್ಷಕ್ಕೆ ಹೋಗಲಿದ್ದೇವೆ. ಅದು 361 ದಿನ ನಮ್ಮನ್ನು ನಡೆಸಿದ್ದಾರೆ. ಆಮೇಲೆ ನೋಡಿ, ನಾವೆಲ್ಲ ಎಷ್ಟು ಚೆನ್ನಾಗಿದ್ದೀವಿ. நம்ம எவ்வளோ நல்லா இருக்கிறோம் இல்லையா? ஏதோ குறை இருக்குதா? ஆமென். ஒரு குறையும் இல்லாம நடத்தி ஆண்டவர் வந்திருக்கிறார். ಆಮೇಲೆ ಕೆಲವು ಸತಿ ನಮ್ಮ ಒಂದು ವೈಯಕ್ತಿಕ ಕಾರ್ಯಗಳಲ್ಲಿ, ನಾವು ಬಯಸಿದ ಕಾರ್ಯಗಳಲ್ಲಿ ಕೆಲವು ನಡೆದೇ ಹೋಗಿರ್ಬೋದು. ಬಟ್ ದೇವರು ತನ್ನ ದೃಷ್ಟಿನಲ್ಲಿ ನಮಗೇನೆಲ್ಲ ಬೇಕು ಎಲ್ಲವನ್ನು ದೇವರು ಏನು ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಅರಣ್ಯದಲ್ಲಿ ಬಂದಾಗ ಇಸ್ರೇಲ್ ಜನರಿಗೆ ದೇವ್ರು ಹೇಳ್ತಾರೆ, ನೀನು ಮುಂದೆ ಇದ್ದಂಥ ಆ ಒಂದು ದಿನಗಳನ್ನು ಏನು ಮಾಡಿಬಿಡಬೇಡ, ಮರ್ತು ಬಿಡಬೇಡ. ಯಾಕೆ? ದೇವರು ನಿನ್ನ ಜೀವನದಲ್ಲಿ ಮಾಡಿದ ಕಾರ್ಯಗಳು ನೀನು ನೆನಪಿಗೆ ತಂದುಕೊಳ್ತಾ ಇರಬೇಕು, ಮೈಂಡ್ಗೆ ತಂದುಕೊಳ್ತಾ ಇರಬೇಕು. ಹೇಳ್ತಾರೆ, ದೇವರು ವಾಗ್ದಾನ ಮಾಡಿದ್ರಲ್ಲಿ ಆ ವಾಗ್ದಾನಗಳನ್ನು ನೆರವೇರಿಸಲು ಶಕ್ತನು ಅನ್ನೋದನ್ನು ನೀನೇನು ಮಾಡಬೇಡ, ಮರ್ತು ಬಿಡಬೇಡ. ಯಾಕೆ? ಇಸ್ರಾಯೇಲ್ ಜನರು 430 ವರ್ಷಗಳು ಅವರು ಗುಲಾಮತನದಲ್ಲಿ ಇರುವಾಗ, ಅದರ ಮುಂಚೆನೆ 430 ವರ್ಷಗಳ ಮುಂದೆನೆ ಅಬ್ರಹಾಮನಿಗೆ ದೇವರು ಹೇಳಿದರು, ನನ್ನ ಜನರನ್ನ ನಾನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರೆದುಕೊಂಡು ಹೋಗ್ತೇನೆ. ಆಮೇಲೆ ಅದೇ ಥರ 430 ವರ್ಷಗಳು ಯೋಸಪ್ಪ ಆತನು ಐಗುಪ್ತ ದೇಶಕ್ಕೆ ಹೋದಂಥ ಸಮಯದಿಂದ ಆ ಕಾಲ ಹೋದ ಮೇಲೆ ಆತನು ಇದ್ದಂಥ ವರ್ಷ ಮತ್ತು ಇಸ್ರಾಯೇಲ್ ಜನರು ಬಿಡುಗಡೆ ಮಾಡಲ್ಪಟ್ಟ ಎಲ್ಲ ವರ್ಷ ಕರೆಕ್ಟಾಗಿ ದೇವರು ಹೇಳಿದ ಆ ಒಂದು 400 ವರ್ಷನೇ ಲೆಕ್ಕದಲ್ಲಿ ಬರ್ತದೆ. ನಾವು 30ನ ತಪ್ಪಾಗಿ ಲೆಕ್ಕ ಮಾಡ್ಕೊಂಡಿದ್ದೀವಿ, 430 ವರ್ಷ. ಬಟ್ ದೇವರು ಅವ್ರಿಗೆ ಹೇಳಿದ ವಾಕ್ಯದಂತೆಯೇ 400 ವರ್ಷಗಳು. ಯಾವಾಗಿಂದ ಅಂದರೆ ಅವರ ಒಂದು ಜನಾಂಗ, ಅವರ ಸಂತತಿ ಆದಾಗಿಂದ 400 ವರ್ಷಗಳಾಯಿತು. ದೇವರು ಅದೇ ವಾಗ್ದಾನ ಮಾಡಿದರು. ನಾವು ಯೋಸಪ್ಪನ ಹೋದಾಗಿಂದ ಲೆಕ್ಕ ತೆಗೆದುಕೊಳ್ತೇವೆ, ಇಲ್ಲ, ಯೋಸಪ್ಪನಿಗೆ ಆ ನಂತರ ಒಂದು ಜನಾಂಗ, ಅವರ ತಂದೆ ಫುಲ್ ಬಂದು ಬಲಗದವರು ಹೋಗಿ ಅಲ್ಲಿ ಸೇರಿದ ಸಮಯದಲ್ಲಿ 400 ವರ್ಷಗಳಾಗಿತ್ತು. ಎಕ್ಸಾಕ್ಟ್ ಆಗಿ ದೇವರು ಅವರನ್ನು ಬಿಡಿಸ್ಕೊಂಡು ಬಂದರು. ಆಮೇಲೆ ಹಾಲೆಲೂಯ.
ಹಾಗೆ ಹೇಳ್ತಾರೆ, ವಾಗ್ದಾನಗಳನ್ನು ಮರೆತು ಬಿಡಬೇಡ. ಎಸ್ ನೆವರ್. ಆತನು ಒಂದು ನಿಮಿಷ, ಆತನ ಒಂದು ಸಮಯದಲ್ಲಿ ಒಂದು ನಿಮಿಷ ಆ ಕಡೆನೂ ಹೋಗೋದಿಲ್ಲ, ಈ ಕಡೆನೂ ಆಗುವುದಿಲ್ಲ. ಯಾಕಂದ್ರೆ ದ ಗಾಡ್ಸ್ ಟೈಮ್, ರೈಟ್ ಟೈಮ್. ಹೇಳ್ತಾರೆ, ಆತನು ವಾಗ್ದಾನ ಮಾಡಿದನು, ಏನ್ ಮಾಡಬೇಡ, ಮರ್ತು ಬಿಡಬೇಡ. ನಮಗೆ ಕೆಲವು ಯೋಚನೆಗಳಿರುತ್ತದೆ, ನಮ್ದು ಕೆಲವು ಕಾರ್ಯಗಳು ನಡೆದಿಲ್ಲ ಅಂತ ನೋಡುವ ಎಲ್ಲ ಲಿಸ್ಟ್ ನೋಡಿದ್ರೆ ನಮ್ಮ ಬಯಕೆ ನಡೆದಿಲ್ಲ, ನಮ್ಮ ಆಸೆ ನಡೆದಿಲ್ಲ, ನಮ್ಮ ಒಂದು ಕಾರ್ಯಗಳು ನಡೆದಿಲ್ಲ, ಹಂಗೆ ಇರ್ತದೆ ಹೊರತು ಬಟ್ ದೇವರು ನೆನೆಸಿದ್ದು ತಡೆಯಾಗಿದ್ದಿರುವುದಿಲ್ಲ. ಆಮೇಲೆ ಆತನ ವಾಗ್ದಾನದಲ್ಲಿ ನಂಬಿಕೆಸ್ತನು ಮರ್ತು ಬಿಡಬೇಡ. ಹೇಳ್ತಾರೆ, ದೇವರು ಕಲಿಸಿಕೊಟ್ಟ ವಾಕ್ಯಗಳನ್ನು ಏನ್ ಮಾಡಿಬಿಡ್ಬೇಡ, ಮರ್ತು ಬಿಡಬೇಡ. ದೇವರು ಕಲಿಸಿಕೊಟ್ಟ ವಾಕ್ಯಗಳು, ಟೀಚ್ ಮಾಡಿದ ವಾಕ್ಯಗಳನ್ನ ಏನ್ ಮಾಡಬೇಡ, ಮರ್ತು ಬಿಡಬೇಡ. ಅದನ್ನು ತಿರುಗಿ ಅವ್ರಿಗೆ ಏನ್ ಮಾಡ್ತಾರೆ, ನೆನಪಡಿಸ್ತಾರೆ. ಹೇಳ್ತಾರೆ, ದೇವರು ಕೊಟ್ಟಂತ ಜಯವನ್ನ, ಅದ್ಭುತವನ್ನ ಏನ್ ಮಾಡಬೇಡ, ಮರೆತು ಬಿಡಬೇಡ. ಧರ್ಮೋಪದೇಶ ಕಂಡ ಪೂರ್ತಿಯಾಗಿ ಓದುವಾಗ ಮೋಸ ಇಸ್ರಾಯೇಲ್ ಜನರಿಗೆ ಹೇಳುವಂತ ಪ್ರತಿ ಫರ್ಗೆಟ್ ನಾಟ್, ಮರ್ತು ಬಿಡಬೇಡ. ದೇವರು ನಿನಗೆ ಕೊಟ್ಟಂತ ಜಯ, ಅದ್ಭುತ ಕಾರ್ಯಗಳ ಎಲ್ಲಿಂದ, ನೀನು ಅರಣ್ಯದಲ್ಲಿ ಬರುವಾಗಲೇ ಪ್ರೊಟೆಕ್ಟ್ ಮಾಡಿದ್ರು. ನಮ್ಮ ಸಿಟಿನಲ್ಲಿ ನಮಗೆ ಸಂರಕ್ಷಣೆ ಇಲ್ಲ, ಗೊತ್ತಾ? ಸಿಟಿನಲ್ಲಿ ಸಂರಕ್ಷಣೆ ಇಲ್ಲ. ನಮ್ಮ ಸಿಟಿ ಎಲ್ಲರ ಮುಂದೆನೆ, ಎಲ್ಲ ಜನಗಳಿರುವ ಮುಂದೆ, CCTV ಇರುವ ಮುಂದೆನೆ ಎಷ್ಟು ಜನರು ಬಂದು ಮರ್ಡರ್ ಮಾಡಿ ಹೋಗ್ತಾರೆ. ನೋಡಿದ್ದೀರಾ? ವಿಡಿಯೋ ಎಲ್ಲ ಹತ್ರ ನೋಡಿದ್ದೀರಾ? ಜಸ್ಟ್ ಸಿಗ್ನಲ್ ಮಧ್ಯದಲ್ಲಿ ಎಷ್ಟು ಎಲ್ಲ ಮಾಡಿ ಹೋಗ್ತಾರೆ. ಅಷ್ಟು ಜನಗಳು ಓಡಾಡ್ತಾ ಇರುವಾಗ ಯಾರು ಕಂಡ್ಕೊಳ್ಳೋದೇ ಇಲ್ಲ, ಅವ್ರ ಬಾಟ್ಗೆ ಹೋಗ್ತಾ ಇರ್ತಾರೆ. ಎಷ್ಟು ಇದರಲ್ಲಿ. ಬಟ್ ಅರಣ್ಯದಲ್ಲೇ ಒಂದು ಗುಂಪಿದೆ, ಜನಾಂಗಗಳನ್ನ ಕೊಲ್ಲೆ ಹೊಡೆಯೋದಕ್ಕೆ, ಜನಾಂಗಗಳನ್ನ ಸಮಸ್ಯೆ. ಆದ್ರೆ ಅವ್ರಿಗೂ ಕೂಡ ದೇವ್ರು ಏನ್ ಮಾಡಿಲ್ಲ, ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕಂದ್ರೆ ದೇವರು ಅವರಿಗೆ ಜಯವನ್ನು ಕೊಡುತ್ತಾ ಅದ್ಭುತಗಳು ಮಾಡ್ತಾ ಬಂದರು. ಆಮೇಲೆ ಹೀಗೆ ನಮ್ಮ ಜೀವನವನ್ನು ತಿರುಗಿ ನೋಡುವಾಗ ನಮ್ಮ ಜೀವನದಲ್ಲಿ ದೇವರು ಅದ್ಭುತ ಮಾಡಿದ್ರ. ಅರಣ್ಯ ಜೀವಿತ, ಅರಣ್ಯದಲ್ಲಿ ಬಂದಿವಿ, ಆದ್ರೆ ದೇವ್ರು ನಮಗೆ ಸಂರಕ್ಷಣೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಮರೆಯಬೇಡಪ್ಪ, ನಿನಗೆ ಸಂರಕ್ಷಣೆ ಕೊಟ್ಟಿದ್ದಾನ, ಮರೆಯಬೇಡ. ನಿನ್ನನ್ನು ಆಶೀರ್ವಾದ ಮಾಡಿದಾನ, ಮರೆಯಬೇಡ. ಈ ರೀತಿಯಲ್ಲಿ ಒಂದು ದೊಡ್ಡ ಲಿಸ್ಟ್ ಕೊಟ್ಟು ಹೇಳ್ತಾರೆ, ದೇವರ ಕಾರ್ಯಗಳನ್ನ ಏನ್ ಮಾಡಬೇಡ, ಮರೆಯಬೇಡ. ಡು ನಾಟ್ ಫರ್ಗೆಟ್. ಆಮೇಲೆ ಪಕ್ಕದಲ್ಲಿ ನೋಡಿ ಹೇಳಿ, ನೆನಪಿಗೆ ತಂದುಕೊಳ್ಳಿ. ಆಮೇಲೆ ಹಲ್ಲೆಲೂಯಾ. ನಿಮ್ಮ ನೆನಪಿಗೆ ತಂದುಕೊಳ್ಳಿ ಯಾವುದನ್ನ, ದೇವರು ಮಾಡಿದ ಉಪಕಾರವನ್ನು, தேவன் செய்த நன்மைகளை உங்கள் நினைவில் கொண்டு வாங்க. ஆமே, அதான் சொல்றாரு. அதுதான் சொல்றாரு. ಒಂದನೇ ಪೂರ್ವ ಕಾಲವರ್ತಂದ 16:13 ಆತನ ಅದ್ಭುತ ಕೃತ್ಯಗಳನ್ನು, ಮಹತ್ ಕಾರ್ಯಗಳನ್ನು, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳ್ರಿ. ಆಮೇನ್. ಎರಡನೇದಾಗಿ ನಾವು ಏನ್ ಮಾಡ್ಬೇಕಂದ್ರೆ, ಫಸ್ಟ್ ನಾವು ನಮ್ಮ ನೆನಪಿಗೆ ತಂದುಕೊಳ್ಳಬೇಕು. ಆ ರೀತಿಯಲ್ಲಿ ನಮ್ಮ ನೆನಪಿಗೆ ಎಲ್ಲ ಬರುವಾಗಲೇ ನಮ್ಮ ಜೀವಿತದಲ್ಲಿ ಒಂದು ಚೇಂಜಸ್ ಆಗ್ತದೆ, ಬದಲಾವಣೆ ಆಗ್ತದೆ. ಯಾವತ್ತಾದರೂ ಒಂದು ಸತಿ ನೀವು ಸುಮ್ಮನೆ ಕೂತ್ಕೊಂಡು ಏನು ಮಾಡಬೇಡಿ, ಸುಮ್ಮನೆ ಕೂತ್ಕೊಂಡು ಒಂದು ಹಾಡಾಡ್ತಾ ದೇವರನ್ನ ಆರಾಧನೆ ಮಾಡ್ತಾ ಹಾಗೇ ಸ್ವಲ್ಪ ನಿಮ್ಮ ಮೈಂಡನ್ನು ರಿವೈಂಡ್ ಮಾಡಿ ನೋಡಿ. ಜನವರಿ ತಿಂಗಳಲ್ಲಿ ಯಾವ ಘಟನೆಗಳೆಲ್ಲ ನಡೆಯಿತು, ಫೆಬ್ರವರಿ ತಿಂಗಳಲ್ಲಿ ಯಾವ ಘಟನೆಗೆಲ್ಲ ನಡೆಯಿತು, ಇದು ಎಲ್ಲದರಲ್ಲಿ ದೇವರು ಏನು ಮಾಡಿದ್ದಾರೆ, ಇದೆಲ್ಲ ನಾವು ಬಂದ ಮೇಲೆ ನಮಗೆ ಗೊತ್ತಾಗ್ತದೆ ಇದೆಲ್ಲ ನಡೆದಿದೆ ಅಂತ. ಆದರೆ ದೇವರು ಮುಂಚೆನೆ ನಮಗೋಸ್ಕರ ತೀರ್ಮಾನಿಸಿ ಪ್ರತಿ ಕಾರ್ಯಗಳನ್ನ ಅನುಕೂಲತೆ ಸಮಯದಲ್ಲಿಯೂ ಅನುಕೂಲತೆ ಇಲ್ಲದೇ ಇರುವ ಸಮಯದಲ್ಲಿಯೂ ನಡೆಸಿ ಬಂದಿದ್ದಾರೆ. ಆಮೇನ್. ಟೈಮ್ ತೆಗೆದ ಹತ್ರ ಯೋಚನೆ ಮಾಡಿ ನೋಡಿದ್ದೀರಾ? ಆಮೇನ್. ಪಕ್ಕದಲ್ಲಿ ನೋಡಿ ಹೇಳಿ, ಮರೆಯಬೇಡಿ ಸಿಸ್ಟರ್, ಡು ನಾಟ್ ಫರ್ಗೆಟ್. ಮರೆಯಬೇಡ್ರಿ ದೇವರ ಕಾರ್ಯಗಳನ್ನ, ಉಪಕಾರಗಳನ್ನ ಮರೆಯಬೇಡ್ರಿ. ಎರಡನೇ ಕಾರ್ಯ ಏನಂದ್ರೆ, ಕೊಲಿಸಿದವ್ರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯ. ಕೊಲಿಸಿದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದರಿಂದ ಕರೆಯಲ್ಪಟ್ಟಿರಿ. ಓಕೆ, ಇದಲ್ಲದೆ ಇರಿ. ಆಮೇನ್. ಇಲ್ಲಿ ಕೊಲಿಸಿದವರಿಗೆ ಬರೆಯುವಾಗ ಪೌಲನು ಒಂದು ಕಾರ್ಯ ಹೇಳ್ತಾ ಇದ್ದಾರೆ. ಕ್ರಿಸ್ತನಿಂದ ನಾವು ಏನ್ ಮಾಡಿದ್ದೇವೆ, ಸಮಾಧಾನವು ಹೊಂದಿದ್ದೇವೆ. ನಮ್ಮ ಹೃದಯಗಳಲ್ಲಿ ಆ ಒಂದು ಸಮಾಧಾನ
ಕ್ರಿಸ್ತನ ಒಂದು ಸಮಾಧಾನವೇ ಯಜಮಾನನಾಗಿದ್ದುಕೊಂಡು ಏನ್ ಮಾಡ್ತಾ ಇದೆ, ಆಳ್ವಿಕೆ ಮಾಡ್ತಾ ಇದೆ ಒಂದು ಕಡೆ ಅಲ್ವಾ. ವಿ ಗಾಟ್ ಪೀಸ್ ಫ್ರಮ್ ಜೀಸಸ್. ಯೇಸುವಿನ ಒಂದು ಸಮಾಧಾನ ಹೊಂದಿಕೊಂಡಿದೆ. ಅದು ಏನ್ ಮಾಡ್ತಾ ಇದೆ, ಯಜಮಾನಂತೆ ಇದ್ದು. ಕನ್ನಡದಲ್ಲಿ ತುಂಬಾ ಸುಂದರವಾಗಿದೆ, ಯಜಮಾನಂತೆ ಇದ್ದು. ಆತನೇ ಒಂದು ಬಾಸ್ ತರ ಇದು. ಯಾವುದು? ಕ್ರಿಸ್ತನ ಸಮಾಧಾನ ಒಂದು ಬಾಸ್ ತರ ಇದ್ದು ನಮ್ಮನ್ನು ನಡೆಸ್ತಾ ಇದೆ. ಓಕೆ, ನೀವು ಒಂದೇ ದೇಹಕ್ಕೆ ಸೇರಿದ್ದವರಾಗಿ ಇದ್ದು ಸಮಾಧಾನದಿಂದ ಇರಬೇಕೆಂದು ಕರೆಯಲ್ಪಟ್ಟಿರಿ, ಇದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀರಿ ಹಾಗೆ ಹೇಳಿ ಆತನು ಹೇಳ್ತಾ ಇದ್ದಾನೆ, ಇದಲ್ಲದೆ ಯಾವುದಿಲ್ಲದೆ, ಸಮಾಧಾನವಾಗಿ ಇರುವುದಾಗಿಲ್ಲದೆ, ಒಂದೇ ದೇಹಕ್ಕೆ ಕರೆಯಲ್ಪಟ್ಟವರಾಗಿ ಇಲ್ಲದೆ ಇರುವಂತವರಾಗಿ ಇದ್ಕೊಂಡು ಹೇಳ್ತಾ ಇದ್ದಾನೆ, ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರಿ. ಈ ಒಂದು ಕೃತಜ್ಞತೆ ಅನ್ನುವಂಥದ್ದೇ ಬಂದು ಥ್ಯಾಂಕ್ಸ್ ಗಿವಿಂಗ್ ಆರ್ ಥ್ಯಾಂಕ್ಫುಲ್ನೆಸ್. ಏನು ಹೇಳ್ತಾ ಇದ್ದಾನೆ, ನೀವು ಥ್ಯಾಂಕ್ಫುಲ್ ಆಗಿರಿ. ನಾನು ಅದೇ ಬೆಳಗ್ಗೆ ನನ್ನ ಒಂದು ಸೀಕ್ರೆಟ್ ಹೇಳ್ತಾ ಇದ್ದೆ. ಯಾಕೆ ಈ ಒಂದು ಥ್ಯಾಂಕ್ಫುಲ್ನೆಸ್ನ ತುಂಬ ಹೇಳಲ್ಪಡ್ತದೆ ಅಂದರೆ, ಒಂದು ಥ್ಯಾಂಕ್ಫುಲ್ ಹಾರ್ಟ್ ಇರುವ ಒಬ್ಬ ಮನುಷ್ಯನು, ಒಂದು ಕೃತಜ್ಞತಾ ತುಂಬಿದಂಥ ಒಬ್ಬ ಮನುಷ್ಯನು ಎಲ್ಲದರಲ್ಲಿ ಪಾಸಿಟಿವೇ ನೋಡ್ತಾನೆ. ಈಸ್ ಅ ಪಾಸಿಟಿವ್. ನಾನು ಒಂದು ಪ್ರಶ್ನೆ ನೀವು ಯಾರಾದರೂ ನಿಮಗೆ ಕೆಟ್ಟದ್ದು ಮಾಡಿದವರಿಗೆ ಹೋಗಿ ಥ್ಯಾಂಕ್ಸ್ ಅಂತ ಹೇಳಿದ್ದೀರಾ? ಯಾರಿಗಾರು ಹೇಳಿದ್ದೀರಾ? ಯಾರಿಗಾರು ಹೋಗಿ ನನ್ನ ಹೊಡೆದು ಬಿಟ್ಟೆ ತುಂಬ ಥ್ಯಾಂಕ್ಸ್, ನೋಡಿ ನನ್ನ ಬೈದು ಬಿಟ್ಟೆ ತುಂಬ ಥ್ಯಾಂಕ್ಸ್ ಹೇಳೋದಿಲ್ಲ ಅಲ್ವಾ. ನಾವು ಯಾವಾಗ ಥ್ಯಾಂಕ್ಸ್ ಹೇಳ್ತೀವಿ? ಅವ್ರು ಬಂದು ಏನೋ ನಮಗೆ ಒಂದು ಕೊಟ್ಟಾಗ, ನಮ್ಮ ಬಗ್ಗೆ ನೀವು ತುಂಬ ಚೆನ್ನಾಗಿ ಹಾಡು ಹಾಡಿದ್ರಿ, ಎಷ್ಟು ವಾಯ್ಸ್ ನಿಮಗೆ ಅಪ್ಪ ಹೆಂಗಿದೆ, ತುಂಬ ಸುಂದರ ಏನು, ಓ ಥ್ಯಾಂಕ್ ಯು ಏನು ಅಲ್ವಾ. ಈಗ ಒಬ್ಬರು ಒಂದು ಒಳ್ಳೆಯದನ್ನು ಹೇಳುವಾಗಲೇ ನಮಗೆ ತಿಳಿಯದೇನೆ ನಮ್ಗೆ ಏನು ಬರ್ತಾ ಇದೆ ಅಂದರೆ ಥ್ಯಾಂಕ್ಸ್ ಬರ್ತಾ ಇದೆ. ಸೈಕಾಲಜಿಕಲ್ ಒಂದು ಹೀಗೆ ಹೇಳ್ತಾರೆ, ಒಬ್ಬ ಥ್ಯಾಂಕ್ಫುಲ್ ಹಾರ್ಟ್ ಇರುವಂಥ ಒಬ್ಬ ಮನುಷ್ಯನು ಆಟೋಮೆಟಿಕ್ ಆಗಿ ಆತನ ಗುಣಗಳು ಬದಲಾವಣೆ ಆಗುವಂಥವನಾಗಿರ್ತಾನಂತ. ಹಿ ವಿಲ್ ಚೇಂಜ್. ಯಾಕಂದರೆ ಈಗ ನಾವು ಯಾವುದನ್ನು ನೋಡಿದ್ರು ಕೂಡ ಅದರಲ್ಲಿ ನಾವು ಮಾಡ್ತಾ ಅಭ್ಯಾಸ ನಮ್ಗೆ ಏನಾಗ್ತದೆ, ಒಳ್ಳೆಯದೇ ನಿಮ್ಮ ಕಣ್ಣಿಗೆ ಕಾಣುತ್ತದೆ ಅಲ್ವಾ. ಈಗ ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳಿ ಅಂದ ತಕ್ಷಣ ಅವ್ರು ಮಾಡಿದ ಕೆಟ್ಟದೆಲ್ಲ ನೀವು ಯೋಚನೆ ಮಾಡಲ್ಲ. ಆದರೆ ಅವ್ರನ್ನ ಕ್ಷಮಿಸಿ ಅಂದರೆ ನೀವು ಅದೆಲ್ಲ ಯೋಚನೆ ಮಾಡ್ತೀರಾ, ಇದೆಲ್ಲ ಮಾಡಿದ್ರೆ ಕ್ಷಮಿಸಕ್ಕೆ ಆಗ್ತದ, ಹಿಂಗೆಲ್ಲ ನಡ್ಕೊಡ್ರಿ. ಆದರೆ ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಅಂದ ತಕ್ಷಣ ಯಾವುದನ್ನು ಹೇಳಿ ಅವ್ರು ಥ್ಯಾಂಕ್ಸ್ ಹೇಳೋ ಥರ ಏನು ಮಾಡಿಲ್ಲಲ್ಲ, ಏನು ಮಾಡಿದ್ದಾರೆ, ಏನು ಮಾಡಿ ಏನೋ ಒಂದು ನಮ್ಮ ನೆನಪಿಗೆ ಬರ್ತದೆ ಅಲ್ವಾ. ಯಾವುದೋ ಒಂದು ನಮ್ಮ ನೆನಪಿಲ್ಲವರು ಇಪ್ಪ ಅದೇ ರೀತಿಯಲ್ಲಿ ಅವ್ರು ಹೇಳ್ತಾರೆ, ಒಬ್ಬ ಥ್ಯಾಂಕ್ಸ್ ಹೇಳುವಾಗ ಆತನು ಏನಾಗ್ತಾನಂತೆ, ಆತನು ಒಂದು ಥ್ಯಾಂಕ್ಸ್ ಹೇಳುವ ಆ ಒಂದು ಫೋಕಸ್ ಆಗಿರುವಾಗ ಆತನು ಏನು ಮಾಡ್ತಾನೆ, ಆ ರೈಚಸ್ ಒಳ್ಳೆಯದನ್ನೇ ಹುಡುಕ್ತಾನೆ. ಈಗ ನಾವು ಒಂದು ಅಕ್ಕಿ ಇದೆ, ನಾವು ರೈಸ್ ಮಾಡಬೇಕು, ಅದನ್ನು ಎರಡೂ ಒಂದೇ ರೈಸ್ ಹಂಗೆ ಅಂದ್ಬಿಡ್ತೀವಲ್ಲ ನಾವು. ಅದನ್ನ ಬೇಯಿಸ್ಬೇಕು ಅಲ್ವಾ. ರೈಸ್ನ ಬೇಯಿಸಿದ್ರೆ ಅದು ಏನಾಗುತ್ತೆ, ರೈಸೇ ಆಗುತ್ತೆ ಅಲ್ವಾ. ರೈಸ್ ಬೇಯಿಸಿದ್ರೆ ರೈಸ್ ಆಗುತ್ತೆ, ಅನ್ನ ಆಗುತ್ತೆ. ಓಕೆ, ಕನ್ನಡದಲ್ಲಿ ಅಕ್ಕಿ ಅನ್ನ ಆಗುತ್ತೆ, ಇಂಗ್ಲೀಷಲ್ಲಿ ರೈಸ್ ಆಗುತ್ತೆ. ಓಕೆ, ಅದು ಅನ್ನ ಆಗುತ್ತೆ. ಈಗ ಅದನ್ನು ನಾವು ಅಡಿಗೆ ಮಾಡೋದಕ್ಕೆ ನಮಗೆ ಕೊಡಲ್ಪಟ್ಟಾಗ ಅಂಗಡಿಯಲ್ಲಿ ಈಗೆಲ್ಲ ಪರವಾಗಿಲ್ಲ, ಹಾಗೆಲ್ಲ ಏನಾಗ್ತಾ ಅಂದರೆ ತುಂಬ ಕಲ್ಲುಗಳು ಇರ್ತಾ ಇತ್ತು ಅಕ್ಕಿನಲ್ಲಿ. ಈಗ ಇರ್ತದೆ, ಬರೀ ರೇಷನ್ ಅಲ್ಲಿ ತೆಗೆದುಕೊಳ್ಳೋದರಲ್ಲಿ ಮಾತ್ರ ಇರ್ಬೋದು. ಈಗ ನಾವು ಅದರಲ್ಲಿ ಏನು ಮಾಡ್ತೀವಿ, ಅದರಲ್ಲಿ ಈ ಅನ್ನ ಫುಲ್, ಈ ಒಂದು ಅಕ್ಕಿ ಫುಲ್ ಏನಾಗಿದೆ, ಕಲ್ಲಿದೆ ಅಂತ ತೆಗೆದುಕೊಂಡೋಗಿ ಬಿಸಾಕ್ಬಿಡಲ್ಲ ಅಲ್ವಾ. ಆಗಿನ ಕಾಲದಲ್ಲೆಲ್ಲ ಇದು ದೊಡ್ಡ ಕೆಲಸವಾಗಿ ಮಾಡ್ತಾ ಇದ್ರು. ಏನು ಗೊತ್ತಾ, ಸಾಯಂಕಾಲ 4 ಗಂಟೆ ಆದ ತಕ್ಷಣ ಹಾಗೆ ಕೂತ್ಕೊಂಡು ಒಂದು ಮರದಲ್ಲಿ ಅಕ್ಕಿ ಹಾಕ್ಕೊಂಡು ನಿನಗೆ ಗೊತ್ತಾ ಅಂತ ಮಾತಾಡ್ಕೊಂಡೆ ಕಲ್ಲು ತಗೊಂಡು ಏನು ಮಾಡೋದು, ಇದು ದೊಡ್ಡ ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಏನು ಬೇಡವೋ, ಈಗ ಕಲ್ಲು ಬೇಕಾಗಿಲ್ಲ, ಅದರಲ್ಲಿ ಅವ್ರಿಗೆ ಬೇಕಾಗಿರೋದೇನೋ ಅಕ್ಕಿ. ಅದರಿಂದ ಇದು ಕಲ್ಲು ಜಾಸ್ತಿ ಆಗಿದೆ ಅಂತ ಬಿಸಾಕೋದೇ ಇಲ್ಲ. ಅವರು ಏನು ಮಾಡ್ತಾರೆ, ಏನು ಬೇಡವೋ ಅದನ್ನು ಮಾತ್ರ ತೆಗೆದ್ಬಿಟ್ಟು ಏನು ಮಾಡ್ತಾರೆ, ಅದು ಹಾಕ್ಕೊಂಡು ಅದಿಲ್ಲಿ ಏನು ಮಾಡ್ತಾರೆ, ಎರಡನೇದಾಗಿ ನೀರಲ್ಲಿ ಹಾಕಿ ಒಣೆ ಹಾಕಿ ಏನು ಮಾಡ್ತಾರೆ, ತಮಿಳ ಸೋರ್ಸದ ಏನು ಮಾಡ್ತೀರಿ, ಸೋರ್ಸೋದು ಏನು ಮಾಡೋದು, ಹಿಂಗೆ ಸ್ವಲ್ಪ ಇದು ಮಾಡಿ ಹಂಗೆ ಮಾಡುವಾಗ ಕೈಯಲ್ಲಿ ಮೇಲೆ ಬರೋದೆಲ್ಲ ಅಕ್ಕಿ ಬರ್ತದೆ, ಕೊನೆಗೆ ಕಲ್ಲುಗಳಲ್ಲಿ ಏನು ಮಾಡಿಬಿಡ್ತದೆ, ಕೆಳಗಡೆ ಹೋಗಿಬಿಡ್ತದೆ. ಈಗ ಅದರಲ್ಲಿ ನಮಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ತೀವಿ ಅಲ್ವಾ. ಅವಾಗ ಈ ಒಂದು ಥ್ಯಾಂಕ್ಫುಲ್ ಆಗ್ತಿರ್ಬೋನು ಹಾಗೆ ಮಾಡ್ತಾನೆ. ಏನು ಮಾಡ್ತಾನೆ, ನಮ್ಗೇನು ಬೇಕು, ಒಳ್ಳೆಯದಿದೆ, ಎಲ್ಲ ಮನುಷ್ಯರಿಗೆ ಒಳ್ಳೆಯದಿದೆ, ಎಲ್ಲ ಮನುಷ್ಯರಿಗೆ ಒಳ್ಳೆಯದಿರುವಾಗ ಕೆಟ್ಟೋದು ಇದೆ.
ಅದಕ್ಕೆ ಇಂಗ್ಲಿಷ್ ಇದು ಗ್ರೀಕ್ ಪದದಲ್ಲಿ ಕರಿಸೋಮಾಯ್ ಅನ್ನುವಂಥ ಒಂದು ಪದ ಹೇಳಲ್ಪಡ್ತದೆ ಥ್ಯಾಂಕ್ಫುಲ್ನೆಸ್ಗೆ. ಕರಿಸೋಮಾಯ್ ಅನ್ನುವಂಥದ್ದು ಈ ಕ್ಯಾರಿಸ್ ಅದೇನೆ ಕ್ಯಾರಿಸ್ ಸೋಮಾಯ್, ಅದು ಬರುವಾಗ ಕರಿಸೋಮೈ ಅಂತ ಬರ್ತದೆ. ಬಟ್ ಕ್ಯಾರಿಸೋಮಾಯ್ ಅಂದರೆ ಏನು ಅಂದರೆ ಥ್ಯಾಂಕ್ಫುಲ್ ಹಾರ್ಟ್. ಆ ಸೋಮೈನ ತೆಗೆದುಬಿಟ್ರೆ ಆ ಒಂದು ಕ್ಯಾರಿಸ್ ಇದೆಯಲ್ಲ, ಅದೇ ಗ್ರೇಸ್, ಅದೇ ಕೃಪೆ. ಹಾಗಾದ್ರೆ ಕೃಪೆ ತುಂಬಿರುವಂಥದ್ದೇ ಥ್ಯಾಂಕ್ಫುಲ್ ಹಾರ್ಟ್. ಈ ಸ್ವಲ್ಪ ನೀವು ಯೋಚನೆ ಮಾಡಿ ನೋಡ್ರಿ. ಈಗ ದೇವರು ಕೃಪೆ ತುಂಬಿದವನಾಗಿದ್ದಾನೆ ಅಲ್ವಾ? ಯಾರಿಗೆ ಅವರು ಕೃಪೆ ತೋರಿಸ್ತಾನೆ? ಯಾರಿಗೆ ಕೃಪೆ ತೋರಿಸ್ತಾರೆ? ಅವ್ರು ಏನಾದ್ರು ಒಂದು ಲಿಮಿಟ್ ಇಟ್ಟಿದ್ದಾರಾ? ನೋ ಲಿಮಿಟ್ ಅಲ್ವಾ? ಅವರು ಯಾರಿಗೆ ಕೃಪೆ ತೋರಿಸ್ತಾರೆ? ಯಾರೇ ಆಗಿದ್ರು ಅವ್ರು ಕೃಪೆ ತೋರಿಸ್ತಾರೆ. ಪ್ರತಿದಿನ ಹೊಸ ಕೃಪೆ ಕೊಡ್ತಾರೆ ಅಲ್ವಾ? ಯಾರಿಗೆ ಕೊಡ್ತಾರೆ? ಎಲ್ಲರಿಗೂ ಕೊಡ್ತಾರೆ. ಅವರು ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ಎಂಥವರಾಗ್ಲಿ ಆತನ ಕೃಪೆ ಕೊಡ್ತಾರೆ. ಈ ಒಂದು ಪದಕ್ಕೆ ಹೇಳಲ್ಪಟ್ಟಿದೆ ಈ ಕ್ಯಾರಿಸೋಮಾಯ್, ಥ್ಯಾಂಕ್ಫುಲ್ ಹಾರ್ಟ್. ಈ ಥ್ಯಾಂಕ್ಫುಲ್ ಹಾರ್ಟ್ ಇರುವಾಗ ಏನಾಗ್ತದೆ? ಆಟೋಮೆಟಿಕ್ ಆಗಿ ಅವರಲ್ಲಿ ಒಂದು ಸಂತೋಷ ಉಂಟಾಗ್ತದಂತದ, ಜಾಯ್. ಇದು 3-4 ಕಾರ್ಯಕ್ಕೆ ಒಂದು ಇಂಟರ್ಲಿಂಕ್ ತರ ಇದೆ. ನೀವು ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ, ಥ್ಯಾಂಕ್ಸ್ ಹೇಳಿ ನೋಡಿ. ಎಲ್ಲರಿಗೂ ಸುಮ್ಮನೆ ಹೋಗಿ ಥ್ಯಾಂಕ್ಸ್ ಮಾಡಿದ್ರೆ, ನಾವು ಕೆಲವು ಸತಿ ಥ್ಯಾಂಕ್ಸ್ ಸರ್ವಿಸ್ನಲ್ಲಿ ಏನು ಮಾಡ್ತಾರೆ? ಥ್ಯಾಂಕ್ಸ್ ಏನು ಮಾಡ್ತಾರೆ? ಅವ್ರಿಗೆ ಹೇಳ್ಬೇಕಾ? ಹಿಂದೆ ಹೋಗಿ 5 ಜನಕ್ಕೆ ಹೇಳಿ ಅಂದ ತಕ್ಷಣ ಹಿಂದೆ ಹೋಗಿ ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ಸ್ ಬ್ರದರ್, ಸಿಸ್ಟರ್, ಥ್ಯಾಂಕ್ಸ್ ಬ್ರದರ್. ಇದು ನಾರ್ಮಲ್ ಆಗಿ ಏನಂದ್ರೆ, ನೀವು ಹೇಳಿ ಅಂದ ತಕ್ಷಣ ಒಂದು ರೋಬೋಟ್ ಥರ ಆಗ್ಬಿಡ್ತಾರೆ ಅಲ್ವಾ? ಒಂದು ರೋಬೋಟ್ ಥರ ಕೀ ಕೊಟ್ಟಾಗಿ ಹೋಗಿ ಥ್ಯಾಂಕ್ಸ್. ಹಾಗೆಲ್ಲ ಥಿಂಕ್ ಮಾಡಿ ನೋಡಿ. ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಈ ಪ್ರೈಡ್ ಫಾರ್ ನನ್ನ ಹಾಸ್ಪಿಟಲಲ್ಲಿ ಹೋಗೋ ಪ್ರಾರ್ಥನೆ ಮಾಡಿದ್ದಾರೆ. ಇವರು ನನಗೋಸ್ಕರ ಆಲೋಚನೆ ಕೊಟ್ಟಿದ್ದಾರೆ, ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ. ಇವ್ರು ನನಗೆ ಆರಾಧನೆ ಪ್ರಸನ್ನತೆ ನಡೆಸಿ, ಇದೆಲ್ಲ ಸ್ವಲ್ಪ ನೆನೆಸಿ ನೋಡ್ಬಿಟ್ಟು ಅದನ್ನು ನೆನೆಸ್ಕೊಂಡು ಹೋಗಿ ಥ್ಯಾಂಕ್ ಯು ಎಂಬುದಾಗಿ ಹೇಳುವಾಗ ಏನಾಗ್ತದೆ ಗೊತ್ತಾ? ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತದೆ. ಥ್ಯಾಂಕ್ಫುಲ್ ಆಗಿ ಇಟ್ಸ್ ರಿಯಲ್. ಇದು ನಾವೆಲ್ಲ ಏನಂದರೆ ಏನೋ ಒಂದು ಮಾಡಬೇಕು, ಇಲ್ಲಾಂದ್ರೆ ಇವ್ರು ಬಿಡೋದೇ ಇಲ್ಲ ಮುಂದೆ ಎತ್ಕೊಂಡು. ಯಾಕೆ ಕೂತಿದ್ದೀರಾ? ಹೋಗಿ ಹಿಂದೆ ಹೋಗಿ 5 ಜನ ಹತ್ರ ಹೋಗಿ, ಇವ್ರ ಹತ್ರ ಹೋಗಿ, ಅವ್ರ ಹತ್ರ ಹೋಗಿ, ಇವ್ರು ನೋಡ್ತಾ ಇರ್ತಾರೆ ಅನ್ಕೊಂಡು ಏನು ಮಾಡ್ತೀವಿ? ಹೋಗಿ ಥ್ಯಾಂಕ್ಸ್ ಅಂದ್ಬಿಡ್ತೀವಿ. ಬಟ್ ರಿಯಲ್ ಆಗಿ ಆ ನೆನಪು ತೆಗೆದುಕೊಂಡು ನಾವು ಥ್ಯಾಂಕ್ಸ್ ಅನ್ನುವಾಗ ಏನಾಗ್ತದೆ ಅಂದರೆ, ನಮಗೆ ತಿಳಿಯದೆ ಆ ವ್ಯಕ್ತಿ ಬಗ್ಗೆ ವ್ಯಾಲ್ಯೂ ಹೆಚ್ಚಾಗ್ತದಂತೆ. ಇನ್ನರ್ ಹೀಲ್ ಆಗ್ತದೆ, ಗೊತ್ತಾಗಲ್ಲ ನಮಗೆ ಕೆಲವು ಸತಿ. ನೀವು ಟ್ರೈ ಮಾಡಿ ನೋಡಿ. ಕುಟುಂಬದಲ್ಲಿ ಹಾಗೆ ಗಂಡ ಹೆಂಡತಿಗೆ ಥ್ಯಾಂಕ್ಸ್ ಹೇಳಿ ನೋಡಿ, ಮಕ್ಕಳಿಗೆ ಥ್ಯಾಂಕ್ಸ್ ಹೇಳಿ ನೋಡಿ. ನಾವು ಏನು ಮಾಡಿಬಿಡ್ತೀವಿ ಅಂದರೆ, ಥ್ಯಾಂಕ್ಸ್ ಅಂದ ತಕ್ಷಣ ನಾವೇನೋ ದೂರ ಅನ್ಕೊಬಿಡ್ತೀವಿ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನಾವು ಒಂದೇ ಕುಟುಂಬ ಅಲ್ವಾ? ಅದನ್ನು ನಾವು ಏನೋ ಒಂದು ಕೆಟ್ಟ ಪದ ಥರ ನೋಡ್ತೀವಿ, ಕೆಟ್ಟ ವಾಕ್ಯ. ಏನು ಥ್ಯಾಂಕ್ಸ್, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನನಗೆಲ್ಲ ಯಾಕೆ ಹೋಗಿ ಹೇಳ್ತೀರಾ? ನಾನು ನಿಮ್ಮ ಅಮ್ಮ ಥರ, ನಾನು ನಿಮ್ಮ ಅಪ್ಪ ಥರ, ನಾನು ನಿನ್ನ ಸಹೋದರ ಥರ. ಕರೆಕ್ಟು. ಅದು ಥ್ಯಾಂಕ್ಸ್ ಅನ್ನುವಂಥದ್ದು ನಮ್ಮನ್ನು ವಿಭಾಗ ಮಾಡಿ ಯಾರೋ ದೂರದವ್ರಿಗೆ ಹೇಳುವಂಥದ್ದಲ್ಲ. ಥ್ಯಾಂಕ್ಸ್ ಹೇಳುವಂಥದ್ದು ಇನ್ನೂ ಹತ್ತಿರದಲ್ಲಿ ಸೇರಿಸುವಂಥದ್ದು ಅಲ್ವಾ? ಈಗ ನಾವು ದೇವರಿಗೆ ಥ್ಯಾಂಕ್ಸ್ ಅಂತೀವಿ, ಹಾಗಂತ ದೇವ್ರು ದೂರ ಮಾಡಿಬಿಡ್ತೀವಿ. ಅವರು ಕುಟುಂಬದಲ್ಲಿ ಇಲ್ಲಪ್ಪ ಥ್ಯಾಂಕ್ಸ್ ದೇವರೇ ನೀನು ಅಲ್ಲೇ ಇರು ಅಂತೀವಿ. ಇಲ್ಲ, ಥ್ಯಾಂಕ್ಸ್ ಅನ್ನುವಾಗ ಇನ್ನೂ ನಾವು ಹತ್ತಿರದಲ್ಲಿ ಹೋಗ್ತೀವಿ. ದೇವರೇ ನೀನು ನನ್ನ ಜೀವನವನ್ನು ಎಷ್ಟು ಮಾಡಿದ್ಯಾ, ಥ್ಯಾಂಕ್ಸ್ ದೇವರೇ ಅನ್ನುವಾಗ ಏನು ಮಾಡ್ತಾರಂತೆ? ಅವರ ಹತ್ತಿರಕ್ಕೆ ಹೋಗ್ತಾರೆ. ಹೇಗೆ ನಡೆಸ್ತದೆ ಅಂದರೆ, ಈ ಒಂದು ಥ್ಯಾಂಕ್ಫುಲ್ ಹಾರ್ಟ್ ಬಂದು ಏನು ಮಾಡ್ತದಂದರೆ, ನಮ್ಮ ಒಂದು ಕ್ವಾಲಿಟಿನ ಸ್ಟ್ಯಾಂಡರ್ಡ್ ಮಾಡ್ತದಂತೆ. ಇನ್ನೊಂದು ಏನಂದರೆ, ನಮ್ಮ ಕ್ಯಾರೆಕ್ಟರನ್ನು ರೂಪಾಂತರ ಮಾಡ್ತದಂತೆ. ಇದು ನೋಡಿ ನಾನು ಈ ಒಂದು ಕಾರ್ಯಕ್ಕೋಸ್ಕರ ಸ್ವಲ್ಪ ಸಂಶೋಧನೆ ಮಾಡಿದೆ. ಜಸ್ಟ್ ನಾನು ಅದನ್ನು ರಿಸರ್ಚ್ ಮಾಡಿದೆ. ತುಂಬ ಭಯಂಕರವಾಗಿದೆ ಅಂದಮೇಲೆ ನನಗೆ ವ್ಯತ್ಯಾಸವಾಯಿತು. ಹೌದಪ್ಪ, ತುಂಬ ಜಾಯ್, ಅದರಲ್ಲಿ ಸಂತೋಷ ಇದೆ, ಅದರಲ್ಲಿ ಸಮಾಧಾನ ಇದೆ. ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಏನಂದರೆ ಡೀಪಾಗಿ ಹೋಗ್ತಾ ಇಲ್ಲ. ನಾವು ಸ್ವಲ್ಪ ಸ್ಟೆಪ್ ದೂರನೇ ನಿಂತ್ಬಿಟ್ಟಿದ್ದೀವಿ. ಆಮೇಲೆ ನಿಂತ್ಕೊಂಡು ನಾನು ಯೋಚನೆ ಮಾಡಿದೆ, ಹೌದು, ಈಗ ನಾನು ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಾನು ಅದು ಒಳ್ಳೇದೇ ನೆನೆಸ್ತೀನಿ. ಅವ್ರು ಕೆಟ್ಟದ್ದು ನೆನೆಸಿದ್ರೆ ನನಗೆ ಥ್ಯಾಂಕ್ಸ್ ಬರಲ್ಲ ಅಲ್ವಾ? ಅವ್ರು ಮಾಡಿದ ಕೆಟ್ಟ ಕಾರ್ಯ ಆಗಲಿ ಮಾತಾಗಲಿ ನಾನು ನೆನೆಸ್ಕೊಂಡು ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತಲೇ ಆಗಲ್ಲ. ಇವನಿಗೆಲ್ಲ ಏನು ಥ್ಯಾಂಕ್ಸ್ ಕೊಡೋದು ಅಂದ್ಬಿಟ್ಟು ಏನು ಮಾಡ್ಬಿಡ್ತೀವಿ. ಆದರೆ ಒಳ್ಳೆಯದು ನೆನೆಸುವಾಗ ಆಟೋಮೆಟಿಕ್ ಥ್ಯಾಂಕ್ಸ್ ಬರ್ತದೆ. ಆ ಥ್ಯಾಂಕ್ಸ್ ಬರುವಾಗ ಆಟೋಮೆಟಿಕ್ ನಮ್ಮ ಹೃದಯ ಕ್ಯಾರೆಕ್ಟರ್ ಚೇಂಜ್ ಆಗಿಬಿಡ್ತದೆ. ಗೊತ್ತಾ? ಹೇಳ್ತಾರೆ ವ್ಯಾಲ್ಯೂ ಜಾಸ್ತಿ ಆಗ್ತದಂತೆ. ವ್ಯಾಲ್ಯೂ ಹೋಗಿ ಅವ್ರು ಅನ್ಕೊಳ್ತಾರೆ, ನಾನು ಎಷ್ಟೆಲ್ಲ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದೆ ನೋಡಿ,
ಎಷ್ಟು ಸುಂದರವಾಗಿ ಬಂದು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರಪ್ಪ, ನನ್ನ ಹಾರ್ಟೇ ಟಚ್ ಮಾಡಿಬಿಟ್ರು. ಹೇಳ್ತಾರೆ, ನೀವು ಟ್ರೈ ಮಾಡಿ ನೋಡಿ. ನಾನು ಏನೋ ಅನ್ಕೊಂಡಿದ್ದೆಪ್ಪ, ಇವರು ಮಾತು ನೋಡಿದ್ರೆ ಒಂಥರ ಏನು ಅನ್ಕೊಂಡಿದ್ದೆ, ಎಷ್ಟು ಒಳ್ಳೆ ಮನುಷ್ಯಪ್ಪ, ನನಗೋಗಿ ಥ್ಯಾಂಕ್ಸ್ ಹೇಳ್ಬಿಟ್ರು ಬಂದು, ಅಯ್ಯೋ ನನಗೆ ಒಂಥರ ಆಗ್ಬಿಡ್ತು. ಹೇಳ್ತಾರೆ, ನೀವು ಟ್ರೈ ಮಾಡಿ ನೋಡಿ. ಏನಂದ್ರೆ ನಾವು ಇದನ್ನ ಪ್ರಯತ್ನ ಪಟ್ಟಿಲ್ಲ. ಆಗ ಅನ್ನುವಾಗ ಅವ್ರಿಗೂ ಹೀಲ್ ಆಗ್ತದೆ, ನಮಗೆ ಹೀಲ್ ಆಗ್ತದೆ. ಇದಕ್ಕೆ ಪೌಲನು ಹೇಳ್ತಾನೆ, ಸಮಾಧಾನ. ಆ ವಾಕ್ಯವನ್ನ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಈಗ ನೀವು ಆ ವಾಕ್ಯವನ್ನ ಗಮನಿಸಿ ಹೇಳಿ, ಸಮಾಧಾನ ಯಜಮಾನನಂತೆ ಇದ್ದು, ಲೈಕ್ ಬಾಸ್, ಒಂದು ಬಾಸ್ ತರ ಇದ್ಕೊಂಡು ನಮ್ಮ ಹೃದಯವನ್ನು ಆಳ್ವಿಕೆ ಮಾಡ್ತದೆ. ಇದು ಒಂದು ಕಡೆ. ಸೆಕೆಂಡ್, ಸಮಾಧಾನವಾಗಿದ್ದು ಒಂದೇ ದೇಹವಾಗಿ ಏನ್ ಮಾಡಲ್ಪಟ್ಟಿದೆ, ಜೋಡಿಸಲ್ಪಟ್ಟಿದೆ. ಇದು ಇನ್ನೊಂದು. ಇದು ಹೇಳ್ತಾನೆ, ಇದಲ್ಲದೆ. ನೋಡಿ ವಾಕ್ಯ ಪ್ರಾರಂಭ, ಇದಲ್ಲದೆ. ಯಾವುದಲ್ಲದೆ? ಸಮಾಧಾನ ಯಜಮಾನಂತದ್ದು ಇದೆ. ದೇವರು ಆ ಒಂದು ಸಮಾಧಾನ, ಯೇಸು ಕ್ರಿಸ್ತನ ಸಮಾಧಾನ ನಮ್ಮನ್ನು ಆಡಳಿತ ಮಾಡ್ತಾ ಇದೆ. ಇನ್ನೊಂದು, ನಮ್ಮನ್ನ ಹಾಗೇ ಒಂದೇ ದೇಹವಾಗಿ ಸೇರಿಸಿದೆ. ಇದಲ್ಲದೆ ಕೃತ್ಯನತ್ತ ಉಳ್ಳವರಾಗಿರಿ, ಇದು ಈ ಜೋಡು ಮಾಡುತ್ತದೆ. ಒಬ್ಬರನ್ನೊಬ್ಬರು ಏನು ಮಾಡಿಬಿಡ್ತದೆ, ಅದು ಸೇರಿಸ್ಬಿಡ್ತದೆ. ನಮಗೆ ಗೊತ್ತಿಲ್ಲ, ಕೆಲವು ಕಾರ್ಯಗಳು ಗೊತ್ತಿಲ್ಲ, ನಮ್ಮನ್ನು ಸೇರಿಸ್ಬಿಡ್ತದೆ. ನೋಡಿ, ಕುಟುಂಬದಲ್ಲಿ ನೀವು ಥ್ಯಾಂಕ್ಸ್ ಹೇಳಿ ನೋಡಿ, ಇನ್ನೂ ಹೆಚ್ಚಾಗ್ತದೆ. ಕೆಲಸತಿ ಹೆಂಡತಿ ಮಾಡುವ ಅಡಿಗೆನಲ್ಲಿ ಥ್ಯಾಂಕ್ಸ್ ಹೇಳಿ ನೋಡಿ, ಇನ್ನೂ ಹೆಚ್ಚಾಗ್ತದೆ. ನೀವು ಥ್ಯಾಂಕ್ಸ್ ಹೇಳ್ದೆ ಹಂಗೆ ಇದ್ರೆ ಅದಕ್ಕೆ ಸಿಕ್ಕೋದು ಕೂಡ ಸಿಕ್ಕಲ್ಲ, ಇನ್ನೂ ಚೆನ್ನಾಗಿ ಸಿಗ್ತದೆ ಥ್ಯಾಂಕ್ಸ್. ಅದು ಕೆಲವು ಸತಿ ಅವ್ರು ಬಂದು ಇದು ಚೆನ್ನಾಗಿತ್ತ ಅಂತ ಕೇಳಿದ ತಕ್ಷಣ ನಿಜವಾಗ್ಲೂ ಅದು ತುಂಬಾ ಚೆನ್ನಾಗಿತ್ತಂತ ಹೇಳಿ ಇನ್ನೂ ಚೆನ್ನಾಗಿ ಸಿಗ್ತದೆ. ಯಾಕಂದ್ರೆ ಅವರು ಒಂದು ಕಾರ್ಯ ನಿರ್ದಿಷ್ಟವಾಗಿ ಇದು ಚೆನ್ನಾಗಿ ಇದೆಯಾ ಅಂತ ಕೇಳಿದ್ರೆ ಅವ್ರು ನಿಮ್ಮನ್ನ ಯೋಚನೆ ಮಾಡಿ ನಿಮಗೋಸ್ಕರ ಏನೋ ಮಾಡಿದ್ದಾರೆ ಅದರಲ್ಲಿ. ಓಕೆ, ಯಾವಾಗಲೂ ಮಾಡುವ ಟೀ ತರಲ್ಲ, ಒಂದು ಟೀ ಮಾಡಿ ಇದು ಚೆನ್ನಾಗಿದೆ ಅಂದ್ರೆ ಈ ಟೀನಲ್ಲಿ ಏನೋ ಒಂದು ಮಾಡಿಫಿಕೇಶನ್ ಮಾಡಿದ್ದಾರೆ, ಕುಡಿದವ್ರು ತುಂಬಾ ಚೆನ್ನಾಗಿದೆ, ಇದು ಡಿಫ್ರೆಂಟ್ ಆಗಿದೆಯಲ್ಲ, ಇದು ಹೆಂಗೆ ಎಲ್ಲ ತರ ಇಲ್ಲ ಅಂತ ಕೇಳಿ ನೋಡಿ, ನಿಜವಾಗ್ಲೂ ಖುಷಿ ಆಗ್ತದೆ. ಥ್ಯಾಂಕ್ಸ್, ಇಷ್ಟು ಚೆನ್ನಾಗಿ ಥಿಂಕಿಂಗ್. ಅವಾಗ ಏನ್ ಮಾಡ್ತಾರೆ, ಇನ್ನೊಂದು ವಿಧದಲ್ಲಿ ಯೋಚನೆ ಮಾಡ್ತಾರೆ. ಓಕೆ, ಇದು ಹಿಂಗೆ ಸಕ್ಸಸ್ ಆಯ್ತು, ಇನ್ನೊಂದು ನಾವು ಪ್ರಯತ್ನ ಪಡೋಣ. ಆಟೋಮೆಟಿಕ್ ಆಗಿ ಆಗ್ತದೆ. ನಾವು ಏನಂದ್ರೆ ಅಲ್ಲಿ ನಾವು ಬ್ರೇಕ್ ಆಗ್ಬಿಡ್ತೇವೆ ಕೆಲವು ಸತಿ. ಥಿಂಕ್ ವರ್ಷದ ಅಂತ್ಯದಲ್ಲಿ ಬಂದಿರುವಾಗ ದೇವರ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ಏನು ಮಾಡೋಣ, ಯೋಚನೆ ಮಾಡೋಣ. ಥ್ಯಾಂಕ್ಸ್ ಗಿವಿಂಗ್ ಹಾರ್ಟ್. ಆಮೇನ್. ಏನ್ ಮಾಡ್ರಿ, ಕೃತಜ್ಞತಾ ಸಲ್ಲಿಸ್ರಿ. ಯಾವುದಕ್ಕೋಸ್ಕರ? ಕ್ರಿಸ್ತನಿಂದ ಒಂದು ಸಮಾಧಾನವನ್ನು ಹೊಂದಿದ್ದೇವೆ, ನಾವು ಒಂದೇ ದೇಹವಾಗಿ ಕರೆಯಲ್ಪಟ್ಟಿದ್ದೇವೆ. ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರಿ. ಆಮೇನ್. ಒಬ್ಬರಿಗೆ ಒಬ್ಬರು ಥ್ಯಾಂಕ್ಸ್ ಹೇಳಿ ನೋಡಿ. ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಕೆಲವು ಸತಿ ಏನೋ ಚಿಕ್ಕ ಕಾರ್ಯ ಮಾಡಿದ್ರೆ, ಒಂದು ಸತಿ ಒಂದು ತುಂಬ ಟಿಕೆಟ್ ಕೌಂಟ್ರಲ್ಲಿ ಟೆನ್ಷನ್ ಆಗಿ ಟಿಕೆಟ್ ಕೊಡ್ತಾ ಇದ್ದಾರೆ. ಎಲ್ಲ ಅವ್ರಿಗೆ ಒಂಥರ ಕೋಪ. ಯಾಕಂದ್ರೆ ಬರೋರೆಲ್ಲ ಏನು ನಾವು ಇದೇನು ದೊಡ್ಡ ನಾವು ಚೇಂಜ್ ಕೊಡಿಯಪ್ಪ ಅಂತಾರೆ. ನಮ್ಮ ಅದೆಲ್ಲ ಚೇಂಜ್ ಇಲ್ಲ, ನೀವು ಚೇಂಜ್ ಇಟ್ಕೊಂಡಿಲ್ಲ, ಅವ್ರ ಜಗಳ ಆಗ್ತಾ ಇರ್ತದೆ. ಇವ್ರಿಗೇನು ಅರ್ಜೆಂಟು, ಟ್ರೈನ್ ಹೋಗ್ಬಿಡುತ್ತೆ ಅಂತ. ಇವ್ರು ಪ್ರತಿದಿನ ಕೆಲಸ. ಈ ಥರ 1000 ಜನನ ನೋಡ್ತಾರೆ. ಈಗ ಸುಮ್ಮನೆ ನಾರ್ಮಲಿ ಒಂದು ಟಿಕೆಟ್ ತಗೊಂಡು ಸ್ಮೈಲ್ ಮಾಡಿ ಥ್ಯಾಂಕ್ ಯು ಸರ್ ಅಂತ ನೋಡಿ, ಅವ್ರ ಮುಖದಲ್ಲಿ ಏನೋ ಒಂದು ಚೇಂಜ್ ಕಾಣುತ್ತೆ. ಯಾರಿಗಾದರೂ ನೀವು ಸುಮ್ಮನೆ ಒಂದು ಅಂಗಡಿಯಲ್ಲಿ ಹೋಗ್ತೀರಾ, ತುಂಬ ಟೆನ್ಷನ್ ಆಗಿ ಏನೋ ಮಾತಾಡ್ತಾ ಇದ್ದಾರೆ, ಹೇಳ್ಕೊಟ್ಮೇಲೆ ಥ್ಯಾಂಕ್ ಯು ಸರ್ ನೋಡಿ, ಅವ್ರ ಮುಖದಲ್ಲಿ ಒಂದು ನಗು ಬರ್ತದೆ. ಎಲ್ಲರೂ ನಮ್ಮನ್ನ ಒಂದು ಉಗಿದು ಹೋಗ್ತಾರೆ, ಇವ್ರು ಮಾತ್ರ ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ಆಟೋಮೆಟಿಕ್ ಆಗಿ ಅವರಲ್ಲಿ ಒಂಥರ ಆ ಒಂದು ಕ್ಷಣ ಇದೆಯಲ್ಲ, ಅವ್ರೊಂದು ಖುಷಿ ಆಗ್ತದೆ. ನಿಜವಾಗ್ಲೂ ಸಹಾಯ ಮಾಡಿದವರಿಗೆ ಸುಮ್ಮನೆ ಥ್ಯಾಂಕ್ಸ್ ಅಂತ ಹೇಳಿ ನೋಡಿ, ಅವ್ರ ತಕ್ಷಣ ನಮ್ಮ ಹೃದಯ ಏನಾಗ್ತದೆ, ಸಂತೋಷ ಆಗ್ತದೆ. ಈಗ ನಾವು ಒಂದು ಬ್ಲಾಂಕೆಟ್ ಪ್ರಾಜೆಕ್ಟ್ನಲ್ಲಿ ಒಬ್ಬ ವ್ಯಕ್ತಿ ಹೋಗಿ, ಬ್ಲಾಂಕೆಟ್ ಪ್ರಾಜೆಕ್ಟ್ ಅಂದರೆ ಸಾಯಂಕಾಲದಲ್ಲಿ ನೈಟ್ ಮೇಲೆ ಬಂದು ಒಂದು ಬೆಡ್ಶೀಟ್ ಇಲ್ಲದೆ ಮಲಗಿರೋ ಒಂದು ಫ್ಯಾಮಿಲಿ, ಅದಕ್ಕೋಸ್ಕರ ಸ್ಪಾನ್ಸರ್ ಮಾಡಿದ್ದಾರೆ. ಪ್ರತಿ ವರ್ಷನೂ, ಹೋದ ವರ್ಷ 100 ಮಾಡಿದ್ರು, ಈ ವರ್ಷನೂ 100 ಬ್ಲ್ಯಾಂಕೆಟ್. ಆಗ ಅದು ಬಂದು ರಾತ್ರಿ 10 ಗಂಟೆ ಮೇಲೇ ಇದು. ಅವಾಗ ನಾವು ಟೀಮ್ AB ಮತ್ತು ಜೊತೆಗೆ ಸ್ಟಾಲಿನ್ ಆದಿ ಎಲ್ಲ ಹೋಗಿದ್ದೀವಿ. ಆಗ ಒಬ್ಬರು ಒಂದು ಬೀದಿ ಸೈಡ್ನಲ್ಲಿ ಮಲಗಿದ್ದಾರೆ. ಎಲ್ಲರೂ ಕೊಟ್ವಿ. ಕೆಲವು ಸತಿ ಎಲ್ಲ ಬಂದು ಸಾರ್ ಅಂತ ಕೆಲವ್ರು ಕಿತ್ಕೊಂಡೇ ಹೋದ್ರು. ಆದರೆ ಒಂದು ಸ್ಥಳದಲ್ಲಿ ಪಾಪ ನಡುಗ್ತಾ ಇದ್ರು. ಅವ್ರು ಹೋಗಿ ಬೆಡ್ಶೀಟ್ ಹಾಕಿದಾಗ ಅವ್ರು ನಿದ್ರೆ ಮಾಡ್ತಾ ಇದ್ರು. ಫಸ್ಟ್ ಎದ್ದು ಹಂಗೆ ಭಯ ಬಿದ್ರು. ಆಮೇಲೆ ಅವ್ರಿಗೆ ಅದು ಕೊಟ್ಟ ತಕ್ಷಣ ಅವರು ತೆಗೆದು ಈಸ್ಕೊಂಡು ಫಸ್ಟ್ ಏನು ಮಾಡಿದ್ರು ಅಂದರೆ 2 ಕೈನ ತೆಗೆದು ಹಿಂಗೆ ಮಾಡಿದ್ರು. ನಿದ್ರೆನಲ್ಲಿ ಎದ್ದು ತಕ್ಷಣ ಅದು ಫೋಟೋ ತೆಗೀರಿ ಅಂತ ಪ್ರೂಫ್ ಬೇಕಂತ. ಇದ್ದ ತಕ್ಷಣ ನೋಡ್ರಿ ಅವ್ರ ಹಾರ್ಟ್ ಎಲ್ಲ ನೋಡಿದ್ರಲ್ಲಿ ಇದಾಗಿಲ್ಲ. ನೋಡಿದ ತಕ್ಷಣ ಒಂದು ಸಂತೋಷ ಆಯ್ತದ, ಖುಷಿ. ಸುಮ್ಮನೆ ಒಂದು ನಾರ್ಮಲ್ ಒಂದು ಇವಾಗ ಅವ್ರು ಥ್ಯಾಂಕ್ಸ್ ಹೇಳಿದ ತಕ್ಷಣ ನಮ್ಗೆ ಏನಾರು ಆಗ್ಬಿಡ್ತಾ? ಇಲ್ಲ. ಅವ್ರಿಂದ ನಮ್ಗೆ ಏನಾರು ಆಯ್ತಾ? ಇಲ್ಲ. ಆದರೆ ಅದೇ ಥ್ಯಾಂಕ್ಸ್, ಅವನು ಜಸ್ಟ್ ಅದನ್ನು ಹೇಳಿದ ತಕ್ಷಣ
ನಮಗೆ ಒಂಥರ ಏನೋ ಪೀಸ್ಫುಲ್, ಅಪ್ಪ ನಮ್ಮ ಅಚೀವ್ಮೆಂಟೇ ರೀಚ್ ಆಯಿತು ಅನ್ನೋ ಥರ ಒಂದು ಸಂತೋಷ, ಖುಷಿ. ಈ ಥರನೇ ಟ್ರೈ ಮಾಡಿ ನಾವು ನೋಡ್ಬೇಕು. ನಮ್ಮ ಕುಟುಂಬದಲ್ಲಿ ನಮ್ಮ ಒಂದು ಬಂಧು ಬಲಗದವರು ಥ್ಯಾಂಕ್ಸ್ ಹೇಳಿ, ಒಂದೊಂದು ಕಾರ್ಯ ಅವ್ರು ಮಾಡಿದ್ದಾರೆ ಥ್ಯಾಂಕ್ಸ್ ಅಂದರೆ ದೂರ ಆಗಲ್ಲ, ಇನ್ನೂ ಹತ್ತಿರವಾಗ್ತಾರೆ. ಸಂಬಂಧ ಇನ್ನೂ ಏನಾಗ್ತದೆ, ಹೆಚ್ಚಾಗ್ತದೆ. ಕೃತಜ್ಞತಾ ಹೃದಯವುಳ್ಳವರಾಗಿ, ಥ್ಯಾಂಕ್ಫುಲ್ ಹಾರ್ಟ್ ಹೇಳ್ತಾ ಇದೆ. ಅದು ಹೇಳ್ತಾ ಒಬ್ಬ ಮನುಷ್ಯನ ಗುಣವು ಏನಾಗ್ತದಂತೆ, ರೂಪಾಂತರ ಆಗ್ತದೆ, ಕ್ಯಾರೆಕ್ಟರ್. ನಾನು ಬೆಳಗ್ಗೆ ಹೇಳುವಾಗ ಒಂದು ಸೇವಕರು ಹೇಳಿದ ಮಾತನ್ನು ಹೇಳಿದೆ, ಕ್ಯಾರೆಕ್ಟರ್ ಇಟ್ಸ್ ನಾಟ್ ಚೇಂಜ್ ಬೈ ಫಾಸ್ಟಿಂಗ್, ಇಟ್ಸ್ ನಾಟ್ ಚೇಂಜ್ ಬೈ ಪ್ರಯರ್. ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ನಮ್ಮ ಗುಣ ಚೇಂಜ್ ಆಗೋದಿಲ್ಲ. ಯಾಕಂದರೆ ಇದು ಕ್ಯಾರೆಕ್ಟರ್, ಅದು ಚೇಂಜ್ ಆಗೋದಿಲ್ಲ. என் கேரக்டரே மாறாதுப்பா அப்படின்ற மாதிரி தான் இருப்பாங்க. ದಟ್ಸ್ ನಾಟ್ ಅ ಚೇಂಜ್. ಹಾಗೆ ಬದಲಾಗುವುದಾದರೆ ಇಷ್ಟುವರೆಗೆ ಎಷ್ಟೋ ಜನರ ಕ್ಯಾರೆಕ್ಟರ್ ಬದಲಾಗಿರಬೇಕು, ಆಗೋದಿಲ್ಲ. ದಟ್ಸ್ ನಾಟ್ ಎ, ಅದು ಹೇಗೆ ಅಂದರೆ ಪ್ರಾಕ್ಟೀಸ್ನಲ್ಲಿ ಚೇಂಜ್ ಆಗ್ತದೆ. ಇಟ್ಸ್ ಬಿಕಮ್ ಪ್ರಾಕ್ಟೀಸ್. ಒಂದು ನಮ್ಮ ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ ಇದ್ದುಕೊಂಡು ಕೂಡ ನಮ್ಮ ಗುಣ ಬದಲಾಗುವುದಿಲ್ಲ. ಯಾವಾಗಂದರೆ ನಾವು ಆಕ್ಟಿವಿಟೀಸ್ನಲ್ಲಿ ಚೇಂಜ್ ಆಗುವಾಗ. ಅದನ್ನೇ ಹೇಳ್ತಾರೆ, ಇವು ಪ್ರಾಕ್ಟೀಸ್. ನಿಮ್ಮೊಂದು ಸನ್ನಿವೇಶಗಳು ಬರುವಾಗ ಅದನ್ನು ಉಪಯೋಗಿಸಿರಿ, ಆಗ ಏನಾಗ್ತದೆ, ಗುಣಗಳು ಚೇಂಜ್ ಆಗ್ತದೆ. ನಮ್ಮ ಒಂದು ಮಾತು ಆ ಒಂದು ಸಮಯದಲ್ಲಿ ಟ್ರೈ ಮಾಡಿ ನೋಡಿ, ಆವಾಗ ಬದಲಾಗ್ತದೆ. ಯಾವಾಗ ಅದನ್ನು ಕಂಟ್ರೋಲ್ ಮಾಡಿ ನಾವು ಮಾಡ್ತೇವೆ ಆಗ ಅದು ಚೇಂಜ್ ಆಗ್ತದೆ ಅಂತ ಮೇಯರ್ ಅನ್ನುವಂಥ ಒಂದು ದೊಡ್ಡ ಸೇವಕರು ಹೇಳ್ತಾ ಇರುತ್ತೆ. ದಟ್ ವಿಲ್ ಚೇಂಜ್ ನಮ್ಮ ಜೀವನವನ್ನು. ಥ್ಯಾಂಕ್ಸ್ ಅದೇ ಹೇಳುತ್ತದೆ, ಹೃದಯ, ಕೃತಜ್ಞತೆ ಹೃದಯ, ಥ್ಯಾಂಕ್ಫುಲ್ ಹಾರ್ಟ್ ಏನು ಮಾಡ್ತದೆ ಅಂದರೆ ಒಬ್ಬ ಮನುಷ್ಯನ ಕ್ಯಾರೆಕ್ಟರೇ ಚೇಂಜ್ ಮಾಡ್ತದೆ, ಒಬ್ಬ ಮನುಷ್ಯನ ಗುಣವನ್ನೇ ಚೇಂಜ್ ಮಾಡ್ತದೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಏನು ಮಾಡ್ರಿ, ಕೃತಜ್ಞತಾ ಸಲ್ಲಿಸಿ. ಈಗ ನೀವು ನಾರ್ಮಲ್ ಆಗಿ ನಿಮಗೆ ಒಬ್ಬರಿಗೆ ಏನೋ ಒಂದು ಮಾಡಬೇಕು ಅಂತ ಇದೆ, ನೀವು ತುಂಬ ಯೋಚನೆ ಮಾಡಿ ನೀವು ತುಂಬ ಅದರಲ್ಲಿ ತುಂಬ ಕಷ್ಟದಲ್ಲಿ ಇದ್ದೀರಿ. ಆದರೂ ಕೂಡ ನೀವು ಪಾಪ ಏನಾದ್ರು ಒಂದು ಮಾಡಲೇಬೇಕು ಅಂತ ತುಂಬ ಮೌಲ್ಯವಾದದನ್ನು ತುಂಬ ಯೋಚನೆ ಮಾಡಿ ತಗೊಂಡು ಹೋಗಿ ಅವ್ರಿಗೆ ಕೊಡ್ತೀರಾ. ಕೊಟ್ಟ ತಕ್ಷಣ ಅವರು ಹಂಗೆ ಕೊಡಿ ಅಂತ ತಗೊಂಡು ಅವ್ರು ಸುಮ್ಮನೆ ಹೋಗ್ಬಿಡ್ತಾರೆ. ಆಗ ಹೆಂಗಿರುತ್ತೆ, ಇದಕ್ಕ ಹೋಗಿ ನಾನು ಇಷ್ಟು ಕಷ್ಟಪಟ್ಟೆ ಅಲ್ವಾ. ಅವರಿಂದ ನಮ್ಗೆ ಏನು ಎದುರು ನೋಡಿ ಇರಲ್ಲ, ಬಟ್ ನಾವೇನೋ ಮಾಡಬೇಕಂತ ಅಷ್ಟು ಪ್ರಯತ್ನ ಪಟ್ಟು ಹೋಗಿ ಏನೋ ಮಾಡಿರ್ತೀವಿ. ಅವ್ರು ಸುಮ್ಮನೆ ಕೊಡಿ ಅಂತ ತಗೊಂಡು ಸುಮ್ಮನೆ ಅವ್ರು ಹೋಗ್ಬಿಟ್ರೆ, ಈವನ್ ಒಂದು ಸ್ಮೈಲ್ ಕೂಡ ಮಾಡದೆ ಹೋಗ್ಬಿಟ್ರೆ ಹೇಗಿರ್ತದೆ ಯೋಚನೆ ಮಾಡಿ ನೋಡಿದ್ದೀರಾ? ಇಟ್ ವಿಲ್ ಚೇಂಜ್, ಏನೋ ಒಂದು ನಮ್ಮಲ್ಲಿ ಚೇಂಜ್ ಆಗ್ತದೆ. ಅದೇ ಅವರು ತಗೊಂಡ ತಕ್ಷಣ ಥ್ಯಾಂಕ್ ಯು ಕೂಡ ಹೇಳೋದು ಬಿಡ, ಇವ್ ನನ್ಗ ಅಂತ ತಗೊಳ್ಳುವಾಗಲೇ ಅವ್ರು ಸುಮ್ಮನೆ ಹಂಗೆ ಆ್ಯಕ್ಷನ್ ಮಾಡುವಾಗಲೇ ನಮ್ಗೆ ಏನಾಗ್ತದೆ, ಎಷ್ಟು ಖುಷಿಪ್ಪ, ಇನ್ನೂ ಕೊಡಬೇಕಪ್ಪ, ಇಂಥವ್ರಿಗೆ ಏನು ಮಾಡಬೇಕು, ಇನ್ನು ಮುಂದೆ ಎಕ್ಸ್ಟ್ರಾ ಕೊಡಬೇಕು. ಇದೇ ಥರನೇ ದೇವ್ರ ಹತ್ರನೂ, ದೇವರಿಗೆ ನಾವು ಥ್ಯಾಂಕ್ಸ್ ಗಿವಿಂಗ್ ಸಲ್ಲಿಸುವಾಗ ಅದಕ್ಕೆ ಆತನ ಹತ್ತಿರದಲ್ಲಿ ಇರುವವರು. ನೀವೇ ನಾರ್ಮಲಾಗಿ ಯೋಚನೆ ಮಾಡಿ ನೋಡ್ರಿ, ಸತ್ಯವೇದದಲ್ಲಿಯೇ ತುಂಬ ಕೃತಜ್ಞತೆ ಉಳ್ಳವರಾಗಿ ಒಂದು ಥ್ಯಾಂಕ್ಫುಲ್ ಹಾರ್ಟ್ ಆಗಿದ್ದವರು ಯಾರು ಇರ್ಬೋದು? ಯೋಬ ಇರ್ಬೋದಾ? ಮಲ್ಗಿಯ ಇರ್ಬೋದಾ? ಮೋಸಸ್ ಇರ್ಬೋದಾ? ಯಾರು ಇರ್ಬೋದು? ಡೇವಿಡ್ ಅಲ್ವಾ? ದಾವೀದ ಅಲ್ವಾ? ಮೋಸ್ಟ್ ಆಫ್ ಜನರಿಗೆ ದಾವೀದನೇ ನನ್ನ ಮನಸ್ಸಿಗೆ ಬರ್ತಾರೆ ಅಲ್ವಾ? ನಾರ್ಮಲ್ ಆಗಿ ಇರ್ತಾರೆ, ಎಲ್ಲರೂ ಇರ್ತಾರೆ. ಅಬ್ರಹಾಮನ್ ಇದ್ದಾರೆ, ಯೋಬ ಇದ್ದಾನೆ, ಎಲ್ಲರೂ ಇದ್ರು ಕೂಡ ಈ ಥ್ಯಾಂಕ್ಫುಲ್ ದೇವರಿಗೆ ಕೃತಜ್ಞತಾ ಅಂದ ತಕ್ಷಣನೇ ನಮಗೆ ಹೆಚ್ಚಾದ ಜನರಿಗೆ ದಾವೀದನೇ ನೆನಪಿಗೆ ಬರ್ತಾರೆ. ನಾರ್ಮಲ್. ಯಾಕೆ ದಾವೀದ ನೆನಪಿಗೆ ಬರ್ತಾರೆ? ಯಾಕಂದ್ರೆ ಅವರ ಒಂದು ಜೀವನನೇ ಡಿಫ್ರೆಂಟ್ ಅಲ್ವಾ? ಅವನ್ನ ಯೋಚನೆ ಮಾಡಿ ನೋಡ್ರಿ. ಆತನ ಒಂದು ಕೃತಜ್ಞತೆ, ಆತನು ಅರಣ್ಯದಲ್ಲಿ ಇದ್ದಾಗಲೂ ಅರಮನೆಯಲ್ಲಿ ಇದ್ದಾಗಲೂ ದೇವರಿಗೆ ಸಲ್ಲಿಸುವ ಕೃತಜ್ಞತೆಯನ್ನು ಸಲ್ಲಿಸ್ತಾನೇ ಇದ್ದ. ಫಸ್ಟ್ 103ನೇ ಕೀರ್ತನೆಯಲ್ಲಿ ನಾವು ಹೇಳ್ತೀವಲ್ಲ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಯಾವುದನ್ನು ಒಂದು ಮರೆಯಬೇಡನ, ಒಂದು ಮರೆಯಬೇಡನ, ಒಂದನ್ನು ಅದನ್ನ ನೋಡಿ ಸ್ವಲ್ಪ, ಒಂದು ಮರೆಯಬೇಡನ, ಒಂದನ್ನು. ಹಾಗಂದ್ರೆ ಏನು? ಪ್ಲೂರಲ್ಲ, ಸಿಂಗ್ಲೂರಲ್ಲ? ಪ್ಲೂರಲ್ ಹಾಗಂದ್ರೆ ಏನು? ಒಂದನ್ನು, ಯಾವುದನ್ನು ಏನು ಮಾಡಬೇಡ,
ಮರೆಯಬೇಡ. ಏನು ಮರೆಯಬೇಡ ಅಂತ ಕೆಳಗಡೆನೇ ಇನ್ನೊಂದು ಲಿಸ್ಟ್ ಕೊಡ್ತಾರೆ 3ನೇ ವಾಕ್ಯದಿಂದ. ನಮ್ಗೆ 2 ವಾಕ್ಯ ಬಾಯ್ಪಾಠವಾಗಿ ಚೆನ್ನಾಗಿ ಗೊತ್ತು. ರಾತ್ರಿ 12 ಗಂಟೆ ಎಬ್ಬಿಸಿ ಕೇಳಿದ್ರು, ನನ್ನ ಮನೆ ಬೇಗ ಅನ್ಕೊಂಡ ನನ್ನ ಸರೇಂದ್ರ ಆತನ ಪವಿತ್ರ ನಮ್ಮನ್ನು ಕೀರ್ತಿಸು ಅಲ್ವಾ. 3ನೇ ವಾಕ್ಯ ಎಲ್ಲಿ ನೋಡೋದೆ? ಆತನು ನಿನ್ನ ಅಪರಾಧಗಳನ್ನು ಕ್ಷಮಿಸಿ ವಾಸಿ ಮಾಡಿ ಅಷ್ಟೇ. ಇನ್ನು ಬರ್ತದೆ, ಟ್ರೈ ಮಾಡಿದ್ರೆ ಬರ್ತದೆ. ಜಸ್ಟ್ 2 ತಾನೆ 3 ಹಂಗೆ ಬರ್ತದೆ. ಹಾಗೆ ನಮ್ಮ ರೋಗಗಳನ್ನ ಏನು ಮಾಡಿದ್ದಾರೆ? ವಾಸಿ ಮಾಡಿದ್ದಾರೆ. ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ ಅಲ್ವಾ. ನಮ್ಮ ರೋಗದಿಂದ ಆತನು ಬಿಡುಗಡೆ ಮಾಡಿದ್ದಾನೆ. ನಮ್ಮ ಪಾಪಗಳನ್ನು ಎಷ್ಟು ದೂರದಲ್ಲಿ ನಾವು ಅವತ್ತು ನೆನೆಸಿ ನೋಡೋದಿಲ್ಲ ಅಷ್ಟು ಮಾಡಿ ಇದೆಲ್ಲ ಹೇಳ್ತಾನೆ. ಮರೆಯಬೇಡಪ್ಪ, ಒಂದನ್ನು ಮರೆಯಬೇಡ. ಬಿ ಎ ಥ್ಯಾಂಕ್ಫುಲ್ ಆರ್ಟ್. ದೇವರಿಗೆ ಯಾವಾಗಲೂ ದೇವರಿಗೆ ಏನಾಗಿರ್ಬೇಕಂದ್ರೆ ಥ್ಯಾಂಕ್ಫುಲ್ ಆರ್ಟ್ ಆಗಿರ್ಬೇಕು. ಪ್ರತಿದಿನ ದೇವರೇ ನನಗೆ ಕೊಟ್ಟ ರಕ್ಷಣೆ, ಪ್ರತಿದಿನ ಎದ್ದೇಳುವಾಗಲಿ ನನಗೆ ಕೊಟ್ಟ ಜೀವನ, ಥ್ಯಾಂಕ್ ಯು ಲಾರ್ಡ್. ಒಂದು ಥ್ಯಾಂಕ್ಫುಲ್ ಹಾರ್ಟ್. ಅದೇ ದೇವರು ಎಷ್ಟೋ ಜನರು ಇದ್ದರೂ ಕೂಡ ದಾವೀದನ್ನ ಮಾತ್ರ ನೋಡಿ ಹೇಳ್ತಾರೆ, ನನ್ನ ಹೃದಯಕ್ಕೆ ತಕ್ಕೊಂಡು ಇಸ್ ಪ್ಲೀಸಿಂಗ್ ಮೈ ಹಾರ್ಟ್. ನೋಡಿ ದೇವರೇ ಹೇಳ್ತಾರೆ ಅಂದರೆ ಎಷ್ಟು ದೊಡ್ಡ ಗ್ರೇಟ್ ಅದು. ಆಗಲ್ಲ ಹೊಂದ್ಕೊಳ್ಳೋಕ್ಕಾಗ್ತದ? ನಮ್ಮ ಮನೆಯಲ್ಲೇ ನಮಗೆ ಕಷ್ಟ, ನಮ್ಮ ಮನೆಯಲ್ಲೇ ನಾವು ಆ ಥರ ಹೆಸರು ಹೊಂದ್ಕೊಳ್ಳೋದು ಕಷ್ಟ. ದೇವರೇ ಹೇಳ್ತಾರೆ ಇಸ್ ಪ್ಲೀಸಿಂಗ್ ಮೈ ಹಾರ್ಟ್, ನನ್ನ ಹೃದಯಕ್ಕೆ ತಕ್ಕವನಪ್ಪ. ಹಾಗಂದ್ರೆ ಎಷ್ಟು ದೊಡ್ಡ ಒಂದು ದೊಡ್ಡ ಒಂದು ಹೊಗಳ್ವಿಕೆ ಅಲ್ವಾ. ದೊಡ್ಡ ಹೊಗಳ್ವಿಕೆ ದೇವರಿಂದ ಹೇಳ್ತಾರೆ. ಏನಕ್ಕಂದ್ರೆ ಅವನ ಮನಸ್ಸಲ್ಲಿ, ನನ್ನ ಮನವೇ ನೀನು ಮರೆತು ಬಿಡಬೇಡ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಏನು ಮಾಡಿದ್ದಾನೆ? ಕ್ಷಮಿಸಿದ್ದಾನೆ. ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಾನೆ. ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸಿ ದವನು ಪ್ರೀತಿ ಕೃಪೆಗಳಿಂದ ಕ್ರೀಡದಿಂದ ಏನು ಮಾಡ್ತಾನೆ? ನಿನ್ನನ್ನು ಸಿಂಗರಿಸುವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತಾನೆ. ಹದ್ದಿಗೆ ಬರುವಂತೆ ನಿನ್ನ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಹಾಗೇ ಕಂಟಿನ್ಯೂ ಓದುವಾಗ ನಂತರ ಆತನು ಹೇಗೆ ಆತನ ಸೃಷ್ಟಿಯನ್ನು ತೋರಿಸ್ತಾನೆ. ನೋಡ್ರಿ, ಇಷ್ಟು ದೊಡ್ಡ ದೇವರು ಇಷ್ಟು ಕಾರ್ಯಗಳನ್ನು ಮಾಡಿ ನಮಗೆ ಮಾಡಿರೋ ಉಪಕಾರಗಳನ್ನ ಏನು ಮಾಡಿಬಿಡಬೇಡ, ಮರೆತು ಬಿಡಬೇಡ. ಆಮೇನ್, ಡು ನಾಟ್ ಫರ್ಗೆಟ್, ಮರೆತು ಬಿಡಬೇಡ. ಇದು 2ನೇ ಕಾರ್ಯ. 3ನೇದಾಗಿ ನಾವು ಏನು ಮಾಡಬೇಕು? ವರ್ಷ ಅಂತ್ಯದಲ್ಲಿ ಬರುವಾಗ 1 ಕೊರಿಂಥ 2ನೇ ಅಧ್ಯಾಯ 15ನೇ ವಾಕ್ಯ. 1 ಕೊರಿಂಥ 2ನೇ ಅಧ್ಯಾಯ 15ನೇ ವಾಕ್ಯ. 1 ಕೊರಿಂಥಿಯರ್ 2:15. ದೇವರ ಆತ್ಮನಿಂದ ನಡೆಸಿ ಕೊಲ್ಲುವವನು ಎಲ್ಲವನ್ನ ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ. ಆದರೆ ಇವನನ್ನು ಯಾವನಾದರೂ ಓಕೆ, ದೇವರ ಆತ್ಮನಿಂದ ನಡೆಸಲ್ಪಡುವವನು ಎಲ್ಲವನ್ನೇನು ಮಾಡ್ತಾನೆ? ವಿಚಾರಿಸಿ. ಇದು ತಮಿಳಲ್ಲಿ ನೋಡುವಾಗ, ஆவிக்குரியவன் எல்லாவற்றையும் ஆராய்ந்து நிதானிக்கிறான். ಸ್ಪಿರಿಚುವಲ್ ಮ್ಯಾನ್, ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಟ್ಟ ಒಂದು ವ್ಯಕ್ತಿ ಆತನ ಏನು ಮಾಡುತ್ತಾನೆ? ಇನ್ನೊಂದು ತಮಿಳಲ್ಲಿರುವ ಅದೇ ಪದವನ್ನು ನಾವು ಹಾಗೆ ಉಪಯೋಗಿಸುವಾಗ ಸಂಶೋಧಿಸ್ತಾನೆ. ಹಾಗಂದ್ರೆ ಏನಂದ್ರೆ ಅದನ್ನು ನಿಧಾನವಾಗಿ ಅದನ್ನು ಎನಿಸ್ತಾನೆ. ಈ ಥಿಂಕ್ ದಟ್, ಅದನ್ನು ಏನು ಮಾಡ್ತಾನೆ? ತುಂಬಾ ಯೋಚನೆ ಮಾಡ್ತಾನೆ. ಕರೆಕ್ಟು, ಇದು ಸರಿನಾ, ಇದು ತಪ್ಪಾ? ಈಗ ನಾರ್ಮಲ್ ಆಗಿ ನಮಗೆ ಯಾರು ಒಬ್ಬರು ಬಂದು ನಮ್ಮ ಮೇಲೆ ಅಪರಾಧ ಹೊರಿಸುವಾಗ, ಯಾರೋ ಬಂದು ಹೇಳ್ತಾರೆ ಅನ್ಕೊಳ್ಳಿ, ದೂರು ಹೊರಿಸುವಾಗ ನಾರ್ಮಲ್ ಆಗಿ ನಮಗೆ ಏನಾಗ್ತದೆ ಅಂದರೆ ಹ್ಯೂಮನ್ ಟೆಂಡೆನ್ಸಿ ಏನಾಗ್ತದೆ? ನೀವು ಹೇಳುವ ಥರ ನಾನು ಇಲ್ಲ ಅನ್ನುವುದನ್ನು ತೋರಿಸುವುದಕ್ಕೆ ನಮ್ಗೆ ಏನು ಮಾಡ್ತದೆ? ಆಟೋಮೆಟಿಕ್ ಆಗಿ ಒಳಗಡೆ ಬರ್ತದೆ. ಇಟ್ಸ್ ಅ ನಾರ್ಮಲ್, ಎಲ್ಲರಿಗೂ ಬರ್ತದೆ, ನನಗೂ ಬರ್ತದೆ. ನೀವು ಬಂದು ಹೇಳುವಾಗ ನಿಮ್ಮ ಪ್ರಶ್ನೆಗೆ ಏನಾಗಬೇಕು? ನಾನು ಉತ್ತರ ಕೊಡಬೇಕು. ಆದರೆ ಈ ಒಂದು ಯೋಚನೆ ಬರುವುದಿಲ್ಲ. ಅವರು ಯಾಕೆ ಇಷ್ಟು ಜನರು ನನಗೆ ಚೆನ್ನಾಗಿ ಹೇಳುವಾಗ ಅವ್ರು ಒಬ್ಬರು ಮಾತ್ರ ಯಾಕೆ ನನ್ನ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಬೇಕು? ಯಾಕಂದರೆ ನನ್ನಲ್ಲಿ ಏನಿದೆ ಅಂತ ಏನಾರು ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಆ ಥರ ಮಾಡುವುದೇ ಆತ್ಮಿಕ ಮನುಷ್ಯನಂತೆ, ಸ್ಪಿರಿಚುವಲ್ ಮ್ಯಾನ್. ಏನು ಮಾಡ್ತಾನೆ? ಯೋಚನೆ. ಇದೇ ದಾವೀದನ ಜೀವಿತಕ್ಕೆ ಬನ್ನಿ. ದಾವೀದನ ಮೇಲೆ ರಾಜನಾಗುವಂಥ ಅಭಿಷೇಕ ಇದೆ. ಸೌಲನ ಮೇಲೆ ಏನಿದೆ? ರಾಜನ ಅಭಿಷೇಕ ಇದೆ. ಈಸ್ ಆಲ್ರೆಡಿ ಕಿಂಗ್. ಸೌಲನು ಈಗಾಗಲೇ ರಾಜನಾಗಿದ್ದಾನೆ. ದಾವೀದನು ರಾಜನಾಗಿ ಆಗೋದಕ್ಕೆ ಅಭಿಷೇಕ ಮಾಡಲ್ಪಟ್ಟಿದ್ದಾನೆ. ಬೋತ್ ಆರ್ ಕಿಂಗ್, ಇಬ್ಬರಿಗೂ ಅಭಿಷೇಕ, ಅನಾಯಿಂಟಿಂಗ್ ಇದೆ. ಈಗ ಸೌಲನು ಯಾಕೆ ದಾವೀದನ ಓಡಿಸ್ತಾ ಇದ್ದಾನೆ? ಯಾಕೆ ದಾವೀದನ ಕೊಂದಾಕ್ಬೇಕಂತ ಓಡಿಸ್ತಾ ಇದ್ದಾನೆ? ಹೇಳಿ ನೋಡೋಣ. ಯಾಕೆ?
ರಾಜ ಅಭಿಷೇಕ ಅವನ ಮೇಲೆ ಇದೆ ಅಂತ ಆತನ ಸಾಯಿಸಕ್ಕೆ ಓಡಿಸ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಸೇಮ್ ಅನಾಯಿಂಟಿಂಗ್, ಇಬ್ಬರಲ್ಲಿ ಸೇಮ್ ಅಭಿಷೇಕ ಇದೆ. ಆದ್ರೆ ಈ ಒಂದು ಸೌಲನು ದಾವಿದನನ್ನು ನೋಡುವಾಗ ಇವನ ಮೇಲೆ ರಾಜನ ಅಭಿಷೇಕ ಇದೆ. ಇವನ್ ಏನ್ ಮಾಡ್ತಾನೆ? ರಾಜ್ಯಾಂಗದಲ್ಲಿ ಬಂದ್ಬಿಟ್ರೆ ನನ್ನ ಒಂದು ರಾಜ್ಯಾಂಗ ಹೋಗ್ಬಿಡ್ತದೆ, ನನ್ನ ಮಕ್ಕಳ ಕಾರ್ಯ ಹೋಗ್ಬಿಡ್ತದೆ ಅಂತ ಅವನಿಗೇನಾಗ್ತಾ ಇದೆ? ದಾವಿದನ ಹೇಗಾದ್ರೂ ಕೊಂದಾಕ್ಬೇಕು ಅಲ್ವಾ? ಈಗ ದಾವಿದನ ಕಡೆಗೆ ಬನ್ನಿ. ಈಗ ದಾವಿದನು ಸೌಲನ್ನು ಸಿಕ್ಕಿದ್ರು ಕೂಡ ಕೊಂದಾಕದೆ ಬಿಟ್ಟಿದ್ದಕ್ಕೆ ಕಾರಣ ಏನು? ಸೇಮ್ ಅನಾಯಿಂಟಿಂಗ್. ಏನದು? ಅವನ ಮೇಲೆ ಏನಿದೆ? ರಾಜನ ಅಭಿಷೇಕ ಇದೆ. ಈ ಕಿಂಗ್ ದೇವರಿಂದ ಅಭಿಷೇಕ ಮಾಡಲ್ಪಟ್ಟವನು ಅಂತ ಆಟೋಮೆಟಿಕ್ ಆಗಿ ದಾವಿದನಲ್ಲಿ ಇದೆ. ಆದ್ರಿಂದ ದಾವಿದನ ಏನ್ ಮಾಡಿಲ್ಲ, 2 ಸತಿ ಸಿಕ್ಕಿದ್ರು ಕೂಡ ಸೌಲನ ಕೊಂದಾಕಿಲ್ಲ. ಈಸಿ ಮ್ಯಾಟರ್. ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಇವನ್ ತನ್ನ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಅಲ್ಲಿ ಇಲ್ಲಿ ಔಸ್ಕೊಳ್ತಾ ಇದ್ದಾನೆ. ಆಗ ಚೆನ್ನಾಗಿ ಸಿಕ್ಕಾಗ್ತಾ ಇದ್ದಾನೆ. ಈಗ ವೈರಿ ಈಗ ಕೈನಲ್ಲಿ ಸಿಕ್ಕಾಕೋಬಿಟ್ಟಿದ್ದಾನೆ. ಇವು ಏನ್ ಮಾಡ್ಬೇಕಾಗಿಲ್ಲ, ಓಕೆ ಅಂದ ತಕ್ಷಣ ಅವನ ಕತೆ ಮುಗೀತು. ಅವ್ನು ಮುಗಿದ ತಕ್ಷಣ ನೆಕ್ಸ್ಟ್ ಈ ಸಿಕ್ಕಿಂಗ್ ಇದು ರಾಜ. ಆದ್ರೆ ಆತನನ್ನು ಏನು ಮಾಡದೆ ಬಿಟ್ಟು ಹೋಗ್ಬಿಡ್ತಾನೆ ದಾವೀದನ. ಆಮೇಲೆ ಏನ್ ನೋಡಿದ? ಆತನು ನೋಡಿದ ಯಾವುದನ್ನು ನೋಡ್ತಾ ಇದ್ದಾನಂದ್ರೆ ಕಿಂಗ್, ದೇವರ ಅಭಿಷೇಕ ಹೊಂದಿದವನು. ಕಿಂಗ್, ದೇವರವ್ರನ್ನ ರಾಜನಾಗಿ ಮಾಡಿದ್ದಾರೆ ಅಂತ ಆ ಒಂದು ಅಭಿಷೇಕದ ಮೇಲೆ, ದೇವರ ಒಂದು ಕಾರ್ಯದ ಮೇಲೆ ಮೌಲ್ಯವನ್ನು ಸಲ್ಲಿಸಿದ. ಆಮೇಲೆ ಕಿಂಗ್. ಅದಕ್ಕೆ ದಾವಿದನ ಜೀವನದಲ್ಲಿ ನೋಡ್ರಿ, ಎಷ್ಟು ಅವಕಾಶ ಬಂದರೂ ಕೂಡ ಆತನು ಏನ್ ಮಾಡಿಲ್ಲ, ಪ್ರತಿ ಕಾರ್ಯಗಳನ್ನು ಬಿಡಿ ದೇವ್ರು ನೋಡ್ಕೊಳ್ತಾರೆ. ಅಬ್ಸಲೋಮ ತನ್ನ ಸ್ವಂತ ಮಗ ಆತನು ಓಡಿಸ್ಕೊಂಡು ಬರುವಾಗ ಆತನು ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ತಿರುಗಿ ದೊಡ್ಡ ಸ್ಥಾನಕ್ಕೆ ಈಗ ರಾಜನಾಗಿದ್ದಾನೆ. ಸ್ವಂತ ಮಗ ಆತನು ದಾವಿದನ ಕೊಂದಾಕಿಗೆ ಪ್ರಯತ್ನ ಪಡೆದು ಎಲ್ಲವನ್ನು ಬಿಟ್ಟು ತಿರುಗಿ ಏನ್ ಮಾಡ್ತಾ ಇದ್ದಾನೆ? ಇವನು ಹೋಗ್ತಾ ಇದ್ದಾನೆ. ಇವನು ಎಲ್ಲಿ ಹೋದ್ರು ಅರಣ್ಯ, ತಿರುಗಿ ಎಲ್ಲಿ ಹೋದ್ರು ತಿರ್ಗಾ ಒಂದು ಬೆಟ್ಟ, ಎಲ್ಲಿ ಹೋದ್ರು ತಿರ್ಗಾ ಒಂದು ಕಾರ್ಯ. ಹೋಗ್ತಾ ಇರುವಾಗ ಸಿಮೇಯಿ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಅವನನ್ನು ನೋಡಿ ಆಡಿಸ್ತಾ ಇದ್ದಾನೆ. ಮನುಷ್ಯ, ನೀನು ಮಾಡಿದ ಪಾಪಕ್ಕೆ ನಿನಗೆ ಆಗ್ತಾ ಇದೆ ಅಂತ ಮಣ್ಣನ್ನು ಎರಚಿ ಆತನನ್ನು ಶಾಪ ಕೊಡುವಾಗ ಪಕ್ಕದಲ್ಲಿ ಇರುವವರಿಗೆಲ್ಲ ಟೆನ್ಷನ್, ಕೋಪ ಆಗ್ತಾ ಇದೆ. ಈ ನಾಯಿ ಎಂಥವನು ಗುರುವೆ, ಎಂಥವನು ಸ್ವಾಮಿ, ಹೇಳಿ ಒಂದು ಮಾತೇಳಿ ಈ ನಾಯನ ನಾನು ಕೊಂದಾಕ್ಬಿಡ್ತೀನಿ. ಯಾಕಂದ್ರೆ ದಾವಿದನ ಜೊತೆಗಿರುವಲ್ಲ ಯುದ್ಧಶೂರರು. ಇವನ್ ಮಾತ್ರ ಅಲ್ಲ, ಅಬ್ಸಲೋಮನೇ ತೆಗೆದುಬಿಡ್ತಾರೆ ದಾವಿದನ ಹತ್ರ. ಬೇಡ, ಇವರು ಅನುಮತಿಸಿದ್ದಾನೆ, ಬಿಡಿ, ಅದು ನಮಗೆ ಬಿಟ್ಟಿದ್ದು, ಬನ್ನಿ ಬನ್ನಿ ಅಂತ ಏನ್ ಮಾಡ್ತಾ ಇದ್ದಾನೆ? ಹೇಗಿರ್ತದೆ, ಈಗಲೇ ಒಂದು ಕಷ್ಟ, ಒಂದು ನೋವಿನಿಂದ ಹೋಗ್ತಾ ಇದ್ದಾನೆ. ಆದರೂ ಆತನ ಅನ್ನುವಾಗ ಈತನ ಏನ್ ನೋಡುತ್ತಾ ಇದ್ದಾನೆ ಅಂದ್ರೆ ದೇವರ ಅನುಮತಿ ಕೊಟ್ಟಿದ್ದಾನೆ, ದೇವ್ರು ನನಗೆ ಮಾಡಿದ್ದಾನೆ, ಬಿಡಿ, ಏನಿಲ್ಲ ಅಂದ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಅರಣ್ಯದಲ್ಲಿ ಹೋಗ್ತಾ ಇದ್ದಾನೆ. ಆ ಸಮಯದಲ್ಲಿ ದಾವಿದನು ಎಷ್ಟೋ ಕೀರ್ತನೆಗಳು ಬರೆದಿದ್ದಾನೆ. ಆ ಒಂದು ಕೀರ್ತನೆಗಳು ಓದುವಾಗಲ ಇವತ್ತೂ ನಮಗೇನು ಮಾಡ್ತಾ ಇದೆ? ಸೇವೆ ಮಾಡ್ತಾ ಇದೆ. ಆಮೇಲೆ நிறைய சங்கீதங்கள் இன்னைக்கு நமக்கு ஊழியம் செய்துட்டு இருக்குது. ஏன்னா தாவீது அந்த ஒவ்வொரு காரியங்களையும் ஆராய்ந்து கர்த்தர் கொடுத்தார், கர்த்தர் அனுமதித்தார், கர்த்தர் இந்த சூழ்நிலையை கொடுத்துருக்காரு, நீங்க விடுங்க பரவாயில்ல அப்படின்னு அதை அப்படியே ஏற்றுக்கொண்டு போய்கொண்டே இருந்தார். ಅಮ್ಮೆ ನಿಧಾನಿತ್ ಅದನ್ನು ಎಲ್ಲವನ್ನ ಸಂಶೋಧಿಸಿ ಯಾವುದು ಬರ್ತದೆ ಅದೆಲ್ಲವನ್ನ ಸಂಶೋಧಿಸಿ ಏನ್ ಮಾಡ್ತಾನೆ ಆತನು? ಅದರಲ್ಲಿ ಏನ್ ಮಾಡ್ತಾನೆ? ಅದನ್ನ ತಿಳಿದುಕೊಳ್ಳುತ್ತಾನೆ. ಈಗ ನಾವು ಒಂದು ಟೆಸ್ಟ್ ಮಾಡೋದಕ್ಕೆ ಒಂದು ಲಿಸ್ಟ್ ಮಾಡಿದ್ದೀನಿ, ಒಂದು ಟೆಸ್ಟ್ಗೆ ಒಂದು ಲಿಸ್ಟ್, ಈಗ ನಮ್ಮನ್ನ ಪರೀಕ್ಷಿಸಿ ಮಾಡೋದಕ್ಕೆ ಒಂದು ಲಿಸ್ಟ್ ನೋಡ್ರಿ. ಈಗ ದಿನವೂ 361 ದಿನ ಆಗಿದೆ. 361 ದಿನ ನಾವು ದಿನಾಗಲೂ ಪ್ರಾರ್ಥನೆ ಮಾಡಿದ್ದೇವಾ? ಜಸ್ಟ್ ಒಂದು ಕ್ವಶನ್ಸ್ ಏನೇನು ಇದೆ ಅಂತ, ನೀವು ಉತ್ತರ ಕೈ ಎತ್ತಿ ಉತ್ತರ ಹೇಳಿ ಅಂತ ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ಅದನ್ನು ಹಾಕೊಂಡು ನೋಡಿ. ಎವ್ರಿ ಡೇ ಡಿಡ್ ವಿ ಪ್ರೇ? ಪ್ರತಿದಿನ ನಾವು ಪ್ರಾರ್ಥನೆ ಮಾಡಿದ್ದೇವಾ? ಪ್ರತಿದಿನ ಸತ್ಯವೇದ ಓದಿದ್ದೇವಾ? ಈಗ ಮುಂದೆ ಬರುವಾಗ 52ನೇ ವಾರ ಆಗ್ತದೆ. 51 ವಾರಗಳು ಇದುವರೆಗೆ ಆಗಿದೆ. 51 ವಾರಗಳು ಆರಾಧನೆಗಳಲ್ಲಿ ನಾವು ಪಾಲ್ಗೊಂಡಿದ್ದೇವಾ? ದೇವರಿಗೆ ನಂಬಿಗಸ್ತರಾಗಿ ನಾವು ಕೊಟ್ಟಿದ್ದೇವಾ? ಅಥವಾ ನಮ್ಮಿಂದ ಸಾಧ್ಯವಾದಷ್ಟು ಸೇವೆಯನ್ನು ನಾವು ಮಾಡಿದ್ದೇವಾ? ನಾವು ಮಾಡಿಕೊಂಡ ತೀರ್ಮಾನಗಳಾಗಲಿ, ನಾವು ಮಾಡಿಕೊಂಡಂಥ ಹೊರತನೆಗಳು, ಅರಿಕೆಗಳಾಗಲಿ ಅದನ್ನು ನೆರವೇರಿಸಿದ್ದೇವಾ? ತೀರ್ಮಾನಗಳು, ಅರಿಕೆಗಳು, ಎತ್ತವರು, ಗಂಡ, ಹೆಂಡತಿ, ಮಕ್ಕಳು ಮತ್ತು ಯಜಮಾನದ ಬಾಸ್, ನಮ್ಮ ಕೆಲಸ ಮಾಡೋ ಸ್ಥಳದಲ್ಲಿ ಬಾಸ್, ನಮ್ಮ ಉಪಾಧ್ಯಾಯರು, ನಮಗೆ ಕಲಿಸಿಕೊಡುವಂಥ ಟೀಚರ್, ಇವರು ಎಲ್ಲರಿಗೂ ನಾವು ನಂಬಿಗಸ್ತರಾಗಿ ಇದ್ದೇವಾ? ಅದಕ್ಕೆ ಫೇತ್ಫುಲ್
ಅವ್ರನ್ನ ಏಮಾರಿಸ್ಕೋದಕ್ಕೆ ನಾವೇನು ಯೋಚನೆ ಮಾಡಿ ಕೆಲಸತಿ ಮಕ್ಕಳಿಗೆ ನಾವು ಕಲಿಸ್ಕೊಟ್ಬಿಡ್ತೇವೆ, ಬಿಡು ನಾಳೆ ಬರೆದುಕೊಟ್ಟು ಬರ್ತೀನಿ ಅಂತ ಹೇಳು ಅಂತ ಅಂದ್ಬಿಟ್ಟು ಕೆಲವು ಸತಿ ನಾವೇ ಬರೆದುಬಿಟ್ಟು ನಾನೇ ಬರ್ದಂತ ಹೇಳು ಅಂತ ಏನು ಮಾಡ್ತೀವಿ, ನಾವು ಚೀಟಿಂಗ್ ಮಾಡಿ ಚೀಟಿಂಗ್ ಮಾಡೋದಕ್ಕೆ ಕಲಿಸ್ಕೊಡ್ತೀವಿ. ವಿ ಟೀಚ್ ದಮ್ ಅಲ್ವಾ. ಅವರು ಕೇಳಿದೆ ನೀನೇ ಬರ್ದ, ಹೌದು ಟೀಚರ್ ನಾನೇ ಕೂತ್ಕೊಂಡು ಬರದೆ. ಅವ್ನು ಸ್ಟಾರ್ಟಿಂಗಲ್ಲಿ ಅಲ್ಲಿ ಏನು ಬರ್ತಾ ಇದೆ, ಸುಳ್ಳು ಹೇಳುವುದಕ್ಕೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ, ಫೇತ್ಫುಲ್ ಆಗಿ ಇಲ್ಲ. ಇದು ಎಕ್ಸಾಂಪಲ್ ಅಷ್ಟೇ, ಎಲ್ಲರಲ್ಲ ಈ ರೀತಿಯಲ್ಲಿ ಒಂದೊಂದು ಕಾರ್ಯಗಳು. ಈಗ ನಮ್ಮ ಮೇಲಿರುವಂಥ ಬಾಸ್ ಅವರು ಇರುವಾಗ ಒಂದು, ಇಲ್ಲದೆ ಇರುವಾಗ ಒಂದು, ಫೇತ್ಫುಲ್ ಆಗಿ ಇದ್ದೇವ, ಗಂಡ ಹೆಂಡತಿ ಮಕ್ಕಳು ಹೆತ್ತವರು ಕುಟುಂಬದಲ್ಲಿ ಫೇತ್ಫುಲ್ ಆಗಿ ಇದ್ದಿದ್ದೇವ, ಜಸ್ಟ್ ಒಂದು ಟೆಸ್ಟ್ ಮಾಡಿಕೊಳ್ಳುವುದಕ್ಕೆ. ಅದೇ ಥರ ಯಾರ ಮೇಲೆ ಆದರೂ ಕೈ ಅಥವಾ ವಿರೋಧ ಇದೆಯಾ, ಯಾರಾದರೂ ನಮ್ಮ ಬಾಯಿ ಮಾತಿನಿಂದ ಅವನ್ನ ಗಾಯಪಡಿಸಿದ್ದೇವ, ವಿ ಹರ್ಟ್ ಅಥವಾ ವಿ ವೂಂಡ್ ಬೈ ಅವರ್ ವರ್ಡ್ಸ್, ನಮ್ಮ ಒಂದು ಮಾತುಗಳಿಂದ ಇತರರನ್ನ ನೋಯಿಸಿದ್ದೇವ, ಗಾಯ ಉಂಟು ಮಾಡಿದ್ದೇವ, ಅಥವಾ ನಾವು ಯಾರಿಗಾದರೂ ಮುಂದೆ ಬರೋಕ್ಕೆ ಆಗದೆ ನಾವು ತಡೆಯಾಗಿ ಇದ್ದಿದ್ದೇವ, ಸ್ಟಂಬ್ಲಿಂಗ್ ಬ್ಲಾಕ್ ಆಗಿ ಅವ್ರ ಮುಂದೆ ಬರೋದಕ್ಕೆ ನಾವೇನಾದ್ರು ತಡೆಯಾಗಿ ಇದ್ದಿದ್ದೇವ. ಹೆಚ್ಚಾದ ಸಮಯವನ್ನು ಯಾವುದರಲ್ಲಿ ನಾವು ಕಳೆದಿದ್ದೇವೆ, ಅದರಿಂದ ನಾವು ಯಾವ ಪ್ರಯೋಜನವನ್ನು ಪಡೆದುಕೊಂಡಿದ್ದೇವೆ, ಜಸ್ಟ್ ಪ್ರಶ್ನೆ. ನಾವು ಹೆಚ್ಚಾದ ಸಮಯಗಳು ಯಾವುದರಲ್ಲಿ ಕೊಡ್ತೇವೋ ಅದರ ಪ್ರತಿಫಲ ನಮ್ಮಲ್ಲಿ ಉಂಟಾಗ್ತದೆ. ಇನ್ನೊಂದು, ನಾನು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ನಾನು ಸತ್ಯವಾಗಿ ನಂಬಿಗಸ್ತಿಕೆಯಿಂದ, ಚಿಕ್ಕ ಕೆಲಸವಾಗಿದ್ದು ದೊಡ್ಡ ಕೆಲಸವಾಗಿದ್ದರೂ ನಂಬಿಗಸ್ತಿಕೆಯಿಂದ ಮಾಡಿದ್ದೇನಾ, ಅದನ್ನು ಸರಿಯಾದ ಸಮಯಕ್ಕೆ ಮಾಡಿದ್ದೇನಾ, ಇದೆಲ್ಲ ಬಂದು ಜಸ್ಟ್ ಒಂದು ಪ್ರಶ್ನೆ. 1 ಕೊರಿಂಥ 11ನೇ ಅಧ್ಯಾಯ 31ನೇ ವಾಕ್ಯ ಹೇಳುತ್ತದೆ, ನಮ್ಮನ್ನೇ ನಾವು ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ನಮ್ಮನ್ನೇ ನಾವು ಏನು ಮಾಡಿಕೊಂಡ್ರೆ, ಒಂದು ವಾಕ್ಯ, ನಮ್ಮನ್ನೇ ನಾವು ವಿಚಾರಿಸಿಕೊಂಡ್ರೆ ಒಳಗಾಗುವುದಿಲ್ಲ ಹೇಳ್ತಾ ಇದ್ದಾರೆ. ಬೇರೆ ಯಾರು ವಿಚಾರಿಸೋದು ಬೇಕಾಗಿಲ್ಲ. ನೀನು ಪ್ರಾರ್ಥನೆ ಮಾಡ್ದ, ಈಗ ನಾನು ಕೇಳೋದು ಬೇಡ, ನೀವೇನು ಪ್ರಾರ್ಥನೆ ಮಾಡಿದ್ರಾ, ನೀವು ಬೈಬಲ್ ಓದಿದ್ರಾ, ಇದೆಲ್ಲ ನನ್ನ ಜವಾಬ್ದಾರಿ ಕೆಲವು ಸತಿ ಕೇಳಿರ್ತೀನಿ. ಆದರೆ ನಮ್ಮನ್ನೇ ನಾವು ಯೋಚನೆ ಮಾಡಿ ಕೇಳಿಕೊಳ್ಳೋಣ, ನಾನು ಓದಿದ್ದೇನಾ, ಪ್ರೇ ಇವತ್ತು ನಾನು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ದೇನಾ, ಇವತ್ತು ನನ್ನ ಒಂದು ಕಾರ್ಯಗಳು ಹೇಗಿದೆ, ಈಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಎಷ್ಟೋ ಮಾತುಗಳು ಮಾತಾಡಿರ್ತೇನೆ. ಆಗ ನನ್ನ ಒಂದು ಮಾತುಗಳಲ್ಲಿ ನಿಜವಾಗ್ಲೂ ಎಲ್ಲ ಪ್ಲೀಸಿಂಗ್ ಹಂಗಿತ್ತ, ಕೆಲವು ಸತಿ ನಮ್ಗೆ ಗೊತ್ತಾಗುವುದಿಲ್ಲ. ಇತರಿಗೆ ನಮ್ಮ ಮಾತು ತುಂಬ ನೋವುಂಟು ಮಾಡ್ತದೆ. ಟೈಮ್ ಕೆಲವು ಸತಿ ಇಂಟೆನ್ಷನ್ ಆಗಿ ನಮ್ಮ ಒಂದು ಮಾತುಗಳು ಅವರನ್ನು ಕೆಳಗಡೆ ಬೀಳುವ ಹಾಗೆ ಮಾಡಬಹುದು, ಅವ್ರನ್ನ ಬ್ಯಾಕ್ಲೈಡ್ ಆಗುವ ಹಾಗೆ ಮಾಡಬಹುದು. ನಮ್ಮ ಒಂದು ಮಾತುಗಳು ಹೆಚ್ಚಾದ ಸಮಯ, ಈವನ್ ಈಗ ಬಂದು ಏನು ಸೆಲ್ ಫೋನ್, ನಮ್ಮ ಒಂದು ಫೋನ್ ಈ ರೀತಿಯಲ್ಲಿ ಎಷ್ಟೋ ಸಮಯಗಳು ನಾವು ಯಾವುದನ್ನು ಹೆಚ್ಚಾಗಿ ಸಮಯವನ್ನು ಒಂದು ದೊಡ್ಡ ಲಿಸ್ಟ್ ಮಾಡ್ಕೊಂಡು ನಾವು ಏನು ಮಾಡಬೇಕು ನೋಡಬೇಕು, ಎಷ್ಟು ಮಾಡಿದ್ದೀನಿ ಈ ಒಂದು ವರ್ಷದಲ್ಲಿ, ನಾವು ಇದನ್ನು ಏನು ಮಾಡಬೇಕು ಲಿಸ್ಟ್ ಔಟ್ ತಗೊಂಡು ಮಾಡಬೇಕು. ಯೂಸ್ಫುಲ್ ಆಗಿ ಇದ್ದಿದೆಯಾ, ಕೆಲವು ಕಾರ್ಯಗಳು ಅನ್ವಾಂಟೆಡ್ ಆಗಿ ಎಲ್ಲ ಸಮಯಗಳನ್ನು ಖರ್ಚು ಮಾಡಿ ವೇಸ್ಟ್ ಮಾಡಿಬಿಟ್ಟು ಬಂದು ನೋಡಿದ್ರೆ ಕೊನೆಗೆ ಏನೂ ಇಲ್ಲ ಅನ್ನುವ ಥರ ಎನ್ನುವಾಗ ಪ್ರಯೋಜನವೇ ಇಲ್ಲ. ಈ ರೀತಿಯಲ್ಲಿ ಕಾರ್ಯಗಳು ವರ್ಷದ ಅಂತ್ಯದಲ್ಲಿ ಇವುಗಳು ನೆನೆಸಬೇಕು. ಕೊನೆಯದಾಗಿ ಒಂದು ಕಾರ್ಯವನ್ನು ನೋಡಿ ನಾವು ಪ್ರಾರ್ಥನೆಯೊಟ್ಟಿಗೆ ಮುಗಿಸೋಣ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಾಕ್ಯ, ನೀತಿಮೊழிகள் 28வது அதிகாரம் 13வது ವಚನ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಯಾರಿಗೆ? ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಯೋಶ್ವನು ಜನರಿಗೆ ಹೇಳ್ತಾನೆ, ಯೋಶ್ವ 3:5 ವಾಕ್ಯದಲ್ಲಿ, ಇದಲ್ಲದೆ ಯೋಶ್ವನು ಜನರಿಗೆ, ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಆಮೇಲೆ ನಿಮ್ಮನ್ನು ಶುದ್ಧಿ ಮಾಡಿಕೊಂಡ್ರೆ ಹೇಳ್ತಾನೆ, ನಮ್ಮ ಒಂದು ಪಾಪಗಳನ್ನು ಅರಿಕೆ ಮಾಡಿ ನಮ್ಮನ್ನು ಶುದ್ಧಿ ಮಾಡಿಕೊಳ್ಳುವಾಗ ದೇವರು ನಮಗೋಸ್ಕರ ಕಾರ್ಯಗಳನ್ನು ಮಾಡುತ್ತಾನೆ. ಆಮೇಲೆ ನಾವು 2 ಕಾರ್ಯ ಇಲ್ಲೇ ಮಾಡಬಹುದು. ದೋಷಗಳನ್ನು ಮುಚ್ಚಿಕೊಳ್ಳಬಹುದು, ಕವರ್ ಮಾಡ್ಕೋಬಹುದು. ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಅರಿಕೆಯನ್ನು ಮಾಡಬಹುದು. ನಾವು
ಇದು ಬೋತ್ ಎರಡೂ ಇದೆ. ನಾವು ಮಾಡ್ಕೋಬಹುದು, ಇದು ಯಾರಿಗೂ ಗೊತ್ತಾಗೋದಿಲ್ಲ. ಈಗ ನಾನು ಮಾಡುವುದು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅದೇ ಥರ ನೀವು ಒಬ್ಬೊಬ್ಬರು ಮಾಡುವಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ, ಅದು ನಮಗೆ ಮಾತ್ರ ಗೊತ್ತಿರ್ತದೆ. ಇವು ಎರಡು ಕಾರ್ಯವನ್ನು ಯಾವ್ದು ಬೇಕು ನಾವು ಮಾಡ್ಕೋಬಹುದು. ನಮ್ಮ ಪಾಪಗಳು ನಾವು ಏನು ಮಾಡ್ಕೋಬಹುದು, ಮರೆ ಮಾಡ್ಕೋಬಹುದು. ಇದು ಯಾರಿಗೂ ಗೊತ್ತಿಲ್ಲ ಬಿಡಿ, ಇದು ಯಾರಿಗೆ ಗೊತ್ತಾಗ್ತದೆ, ನಾನು ಹೇಳಿದರೆ ತಾನೇ ಗೊತ್ತಾಗ್ತದೆ ಅಂತ ಹೇಳದೆ ಏನು ಮಾಡ್ಬೋದು, ಮರೆಯಾಗಿ ಮಾಡ್ಬೋದು. ಆದರೆ ಪಾಪ ಬೇಡ, ನಾನು ಬಿಟ್ಟು ನಾನು ಅರಿಕೆ ಮಾಡಬೇಕು, ದೇವರ ಹತ್ರ ಆಗಬೇಕು ಅನ್ನುವಾಗ ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವಾಗ ಹೇಳುತ್ತಾರೆ, ಆತನಿಗೆ ಕರುಣೆ ದೊರೆಯುವುದು. ಆಮೇಲೆ ಪ್ಲೀಸಿಂಗ್, ದೇವರ ಕರುಣೆ ಯಾರಿಗೆ ಅಂದರೆ ಅದನ್ನು ಬಿಟ್ಟು ಬಿಡುವವರಿಗೆ. ಅದನ್ನು ಬಿಟ್ಟು ಬಿಟ್ಟು ದೇವರೇ ನಾನು ಪರಿಶುದ್ಧವಾಗಿ ಜೀವಿಸಬೇಕು. ಒಬ್ಬ ಮನುಷ್ಯನು ಪರಿಶುದ್ಧತೆ ಇಲ್ಲದೆ ದೇವರನ್ನ ಏನು ಮಾಡೋಕ್ಕಾಗಲ್ಲ, ದರ್ಶಿಸುವುದಕ್ಕೆ ಆಗೋದಿಲ್ಲ ಅಲ್ವಾ? ದೇವರನ್ನು ನೋಡ್ಬೇಕಂದ್ರೆ ಈಸ್ ಎ ಹೋಲಿ ಗಾಡ್, ಪರಿಶುದ್ಧನು. ಆತನ ಮೆಚ್ಚಿಸಿಕೊಳ್ಳುವುದಕ್ಕೂ ಅಥವಾ ಆತನ ದರ್ಶಿಸಿಕೊಳ್ಳುವುದಕ್ಕೆ ಆಗೋದೇ ಇಲ್ಲ. ಪರಿಶುದ್ಧನ. ಹಾಗಾದ್ರೆ ನಮ್ಮನ್ನು ನಾವು ಏನು ಮಾಡಬೇಕು? ಪ್ರತಿದಿನ ಈಗ ನಾವು ಈಗಾಗಲೇ ಶುದ್ಧೀಕರಣೆ ಆಗಿದ್ದೇವೆ, ದೇವರ ಮಕ್ಕಳು. ಕರೆಕ್ಟ್, ನಾವು ದೇವರ ಮಕ್ಕಳಾಗಿದ್ದೇವೆ. ಆತನ ಮಕ್ಕಳಾಗಿ ನಮ್ಮನ್ನು ಏನು ಮಾಡಿದ್ದಾರೆ, ಆರಿಸಿಕೊಂಡಿದ್ದಾರೆ. ಕರೆಕ್ಟ್, ಎಲ್ಲ ಕರೆಕ್ಟ್. ಅದನ್ನು ತಿರುಗಿ ನನ್ನ ಪಾಪ ಅರಿಕೆ ಮಾಡಬೇಕಾ? ಇಲ್ಲ, ನಮ್ಮನ್ನು ಶುದ್ಧಿ ಮಾಡ್ಕೋಬೇಕು. ವಿಲ್ ಸ್ಯಾಂಟಿಫೈ, ನಮ್ಮ ಜೀವಿತವನ್ನು ಏನು ಮಾಡಬೇಕು, ಶುದ್ಧಿ ಮಾಡಿಕೊಳ್ಳಬೇಕು. ಯಾಕಂದ್ರೆ ನಾವು ಜೀವಿಸುವಂಥ ಪಾಪದ ಲೋಕದಲ್ಲಿ ಇರುವ ಕೆಲವು ಸತಿ ನಮಗೆ ತಿಳಿಯದೇ ನಮ್ಮ ಬಟ್ಟೆಗಳು ಕೊಳೆ ಆಗ್ತದೆ. ವೈಟ್ ಡ್ರೆಸ್ ಹಾಕೊಂಡು ಹೋದ ತಕ್ಷಣ ವೈಟ್ ಡ್ರೆಸ್ ಆಗೇ ಇರುವುದಿಲ್ಲ, ಬಂದ ತಕ್ಷಣ ಅದು ಫುಲ್ ಏನಾಗಿರ್ತದೆ, ಕೊಳೆ ಆಗಿರ್ತದೆ. ಏನು ಮಾಡಬೇಕು? ಅದಕ್ಕೆ ಆ ಡ್ರೆಸ್ಸನ್ನ ಬಿಸಾಕಕ್ಕಾಗಲ್ಲ, ಅದಕ್ಕೋಸ್ಕರ ಸರ್ಫ್ ಎಕ್ಸೆಲ್ ಇದೆ, ಅದರಲ್ಲಿ ಏನು ಮಾಡ್ಬೋದು, ಹಿಟ್ಟು ಚೆನ್ನಾಗಿ ಹೋಗೋದು. ಜಸ್ಟ್ 10 ರೂಪಾಯಿ. ಅದನ್ನ ಏನು ಮಾಡ್ಬೋದು, ಅದನ್ನು ವಾಶ್ ಮಾಡಿ ತೆಗೆದರೆ ತಿರುಗಿ ಹೊಸ ಬಟ್ಟೆ ಆಗಿರ್ತದೆ. ಸೇಮ್ ನಮ್ಮ ಲೈಫ್ ಹಾಗೇನೆ, ನಮ್ಮ ಜೀವನದಲ್ಲಿ ನಮ್ಮ ಮಾತುಗಳು, ನಾವು ಹಾದು ಹೋಗುವಾಗ ನಮ್ಮ ಒಂದು ಕಿವಿಗಳು, ನಮ್ಮ ಕಣ್ಣುಗಳು ಆಟೋಮೆಟಿಕ್ಕಾಗಿ ನಮ್ಮನ್ನು ಹೊಲಸು ಮಾಡುತ್ತದೆ. ನಮ್ಮ ಜೀವಿತವನ್ನು ದೇವರಿಗೆ ಪ್ರಿಯವಿಲ್ಲದ ಕಾರ್ಯವಾಗಿ ಮಾಡುತ್ತದೆ. ಆದರೆ ಇದೆಲ್ಲವನ್ನು ಅರಿಕೆ ಮಾಡಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿ ನಮ್ಮನ್ನು ಶುದ್ಧೀಕರಣೆ ಮಾಡಿಕೊಳ್ಬೇಕು. 4 ಕಾರ್ಯವನ್ನು ಹೇಳಿದ್ದೇನೆ. ವರ್ಷದ ಅಂತ್ಯದಲ್ಲಿ ನಾವು ಏನು ಮಾಡಬೇಕು, ನೆನಪಿಗೆ ತಂದುಕೊಳ್ಬೇಕು. ಫಸ್ಟ್, ರಿಮೆಂಬರ್ ದಟ್, ಡು ನಾಟ್ ಫರ್ಗೆಟ್, ನೆನಪು ಮಾಡಿಕೊಳ್ಳ್ರಿ. ಎರಡನೇದಾಗಿ ನೋಡಿದ್ವಿ, ಕೃತಜ್ಞತೆಯನ್ನು ಸಲ್ಲಿಸಿರಿ, ನನ್ರಿ ಸೋಲಂಗ, ಥ್ಯಾಂಕ್ಫುಲ್ ಹಾರ್ಟ್. ಮೂರನೇದಾಗಿ ನಾವು ನೋಡಿದ್ವಿ, ಸಂಶೋಧಿಸಿ ನೋಡ್ರಿ, ಆರಾಯ್ದು ಪಾರಂಗಲ್ಲ. ಆಮೇಲೆ ಸಂಶೋಧಿಸಿ ನಾವು ನೋಡ್ಬೇಕು. 4ನೇದಾಗಿ ಅರಿಕೆ ಮಾಡಿ ಮನ ತಿರುಗಬೇಕು. ಆಮೇಲೆ ನಾವು ಅರಿಕೆ ಮಾಡಿ ನಾವು ಮನ ತಿರುಗಬೇಕು. 1 ನಿಮಿಷ ಇರುವಂಥ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ. ಈ ಒಂದು 3 ದಿನಗಳ ಪ್ರಾರ್ಥನೆ ನಮಗೆ ಇವತ್ತು ಮತ್ತೆ ನಾಳೆದು 3 ದಿನಗಳು ನಾವು ಹೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಆತನ ಬೆಳಕಿನಲ್ಲಿ, ಆತನ ವಾಕ್ಯದ ಬೆಳಕಿನಲ್ಲಿ ನಾವು ನಮ್ಮನ್ನೇ ಇಟ್ಟು ನೋಡಬೇಕು. ಇದು ಯಾರೋ ಮನಸ್ಸನ್ನು ನೋಯಿಸೋದಕ್ಕೆ ಅಥವಾ ಯಾರೋ ಮಾಡಿದ ಕಾರ್ಯವನ್ನು ಚುಚ್ಚಿ ತೋರಿಸುವುದಕ್ಕಾಗಿ ಇಲ್ಲ. ಇಟ್ಸ್ ನಾಟ್ ಎ ಥಿಂಗ್ ದಟ್ಟು ಇದು ಮಾಡಿದ ತಪ್ಪು ಮಾಡಿದ್ದೀರಿ, ನೀವು ಹಿಂಗೆ ಮಾಡಿದ್ದೀರಿ, ಹಂಗೆ ಮಾಡಿ, ಅದು ಹೇಳೋದಕ್ಕಾಗಿ ಅಲ್ಲ. ನಮ್ಮನ್ನು ದೇವ ವಾಕ್ಯದ ಬೆಳಕಿನಲ್ಲಿ ಇಟ್ಟು ನಮ್ಮ ಜೀವಿತವನ್ನು ನೋಡೋದಕ್ಕೆ. ಆಮೇಲೆ ಕೆಲವು ಕಾರ್ಯಗಳು ಲೈಟ್ ಹಾಕಿದ್ರೆ ನಮಗೆ ಗೊತ್ತಾಗ್ತದೆ. ಕೆಲವು ಅದೇ ಮನೆಯಲ್ಲಿ ಕೆಲಸೊತ್ತಿ ಇರುವ ಕಾರ್ಯಗಳು ತುಂಬ ಬ್ರೈಟ್ ಬೆಳಕು ಹಾಕಿದ್ರೆ ನಮ್ಗೇನಾಗ್ತದೆ, ಕಾಣುತ್ತದೆ. ಆ ಥರ ದೇವರ ವಾಕ್ಯ, ಆತನ ಪ್ರಸನ್ನತೆ, ಆತನ ಪರಿಶುದ್ಧ ಆತ್ಮನು ಒಂದು ಬೆಳಕಾಗಿ ನಮ್ಮ ಜೀವಿತಕ್ಕೆ ಅನುಮತಿಸುವಾಗ ಕೆಲವು ಕಾರ್ಯಗಳೆಲ್ಲ ಅದು ಉಂಟಾಗ್ತದೆ. ಎಲ್ಲವನ್ನು ಒರೆಸಿ, ಅದೆಲ್ಲವನ್ನು ತೆಗೆದು, ಅದೆಲ್ಲವನ್ನು ಶುದ್ಧೀಕರಿಸಿಕೊಂಡು ನಾವು ನೂತನ ವರ್ಷಗೋಸ್ಕರ ಸಿದ್ಧವಾಗೋಣ. ಪ್ರಿಯ ದೇವ ಜನರೇ, ಈ ಒಂದು ಸಮಯದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ಹಾಲೆಲೂಯಾ. ಸ್ತೋತ್ರಪ್ಪ. ವೈಯಕ್ತಿಕವಾಗಿ ಸಮಯ ತೆಗೆದುಕೊಳ್ಳ್ರಿ. ಇಲ್ಲಿ ನಾವು ಒಂದು 7 ತಾಸುಗಳು ಇರ್ತೇವೆ ಅಷ್ಟೇ. ಹಗಲಿನಲ್ಲಿ ಒಂದು 4 ತಾಸು, ಸಾಯಂಕಾಲದಲ್ಲಿ ಒಂದು 3 ತಾಸು, 7 hours ಮಾತ್ರ ನಾವು ಇಲ್ಲಿ ಇರ್ತೇವೆ. ಮಿಕ್ಕಿದಿರುವಂಥ ಸಮಯಗಳು ನಮ್ಮ ಮನೆಯಲ್ಲಿ ನಾವು ಪ್ರಾರ್ಥನೆಯಲ್ಲಿ ಸಾಧ್ಯವಾದಷ್ಟು ತುಂಬ ಸಮಯಗಳಲ್ಲ, ನಮ್ಗೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಸಮಯ ತೆಗೆದುಕೊಂಡು ಕೂಡಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯದ ಬೆಳಕಿನಲ್ಲಿ, ಪರಿಶುದ್ಧ ಆತ್ಮನ ಸಹಾಯದಲ್ಲಿ, ಆತನ ಒಂದು ಬೆಳಕಿನಲ್ಲಿ ನಮ್ಮ ಜೀವನವನ್ನು ಇಟ್ಟು, ದೇವರೇ ಆತನ ಪ್ರಸನ್ನತೆಯಲ್ಲಿ ಇಟ್ಟು, ದೇವರೇ ನನ್ನ ಜೀವಿತವನ್ನ ರೂಪಿಸಪ್ಪ. ಹಾಲೆಲೂಯ. ನನ್ನ ಜೀವಿತವನ್ನ ಸರಿಪಡಿಸು ದೇವರೇ. ನನ್ನ ಜೀವಿತದಲ್ಲಿ ಕೃತಜ್ಞತಾ ಒಂದು ಮನಸ್ಸನ್ನು ಕೊಡು ಸ್ವಾಮಿ. ನನ್ನ ಚಿತ್ತವಲ್ಲ, ನನ್ನ ಆಲೋಚನೆಗಳಲ್ಲ ಅಪ್ಪ, ನನ್ನ ಬಯಕೆಗಳಲ್ಲ ಸ್ವಾಮಿ. ಶಕರಗದಲರಿಗಡನರ. ಹಾಲೆಲೂಯ, ಹಾಲೆಲೂಯ.
ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನೀವು ಒಪ್ಪು ಕೊಡುಗರ ಆಂಡವರೇ. என்னுடைய ஆவி ஆத்துமா சரீரத்தை ஒப்பு கொடுக்கிறಪ್ಪ. ಪ್ಯೂರಿಫೈ ಅಸ್ ಲಾರ್ಡ್. ನನ್ನನ್ನು ಶುದ್ಧೀಕರಿಸು ಸ್ವಾಮಿ. ನನ್ನ ಆತ್ಮ ಪ್ರಾಣ ಶರೀರವನ್ನು ಶುದ್ಧೀಕರಿಸು ದೇವರೇ. ನನ್ನ ಕುಟುಂಬವನ್ನು ಶುದ್ಧೀಕರಿಸು. ನನ್ನ ಸಭೆಯನ್ನು ಶುದ್ಧೀಕರಿಸು ದೇವರೇ. ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನಾವು ನೆನೆಸಿಕೊಳ್ತಾ ಇದ್ದೇವೆ ಸ್ವಾಮಿ. ಒಂದನ್ನು ನಾವು ಮರೆತು ಬಿಡಲ್ಲಪ್ಪ. ಇವತ್ತು ನಾವು ನಿಂತಿರುವಂಥದ್ದು ನಿನ್ನ ಶುದ್ಧ ಕೃಪೆಯಪ್ಪ, ನಿನ್ನ ದಯೆ ಸ್ವಾಮಿ. ನಾವು ಮರೆಯೋದಿಲ್ಲಪ್ಪ. ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಹಲ್ಲೆಲೂಯಾ, பிழைத்து கொண்டோமையா, நோக்கி பார்த்ததினா பிழைத்து கொண்டோமையா. ಓ ಶಕರಗದಲರ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಶುದ್ಧೀಕರಿಸಿದೆ ಸ್ವಂತ ಜನವಾಗಿ, ಶುದ್ಧೀಕರಿಸಿದೆ ಸ್ವಂತ ಜನವಾಗಿ, ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ. ಆಮೆನ್ ಹೇಳುವ. ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ದಿವ್ಯ ಶರೀರದಿ ನನ್ನ ಪಾಪ ಹೊತ್ತಿರುವೆ, ದಿವ್ಯ ಶರೀರದಿ ನನ್ನ ಪಾಪ ಹೊತ್ತಿರುವೆ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಯೇಸುವೇ ಲೋಕದ
ನೋಡಿದ್ದೇನೆ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ ನನ್ನನ್ನು ಬದುಕಿಸಲು ನೀನೊಂದೇ ಬಲಿಯಾದೆ ದೃಷ್ಟಿಸಿ ನೋಡಿದೆನೆ ಅಪ್ಪ ಬದಿಸಿಕೊಂಡಿರುವೆ ಲೇಕೆರಿ ಹತ್ತಲು ದೃಷ್ಟಿಸಿ ನೋಡಿದೆನೆ ಆಮೇನಪ್ಪ ಬದುಕಿಕೊಂಡಿರುವೆ ಒಪ್ಪಿಸಿಕೊಟ್ಟಿರುವೆ ನಿಮ್ಮನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ Hallelujah. 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 ಪರಿಶುದ್ಧನಾದಂಥ ಒಳ್ಳೆ ಪರಲೋಕ ತಂದೆಯಾದ ದೇವರೇ, ಈ ಒಂದು ಮೊದಲನೇ ದಿನದ ಪ್ರಾರ್ಥನೆಯ ಒಂದು ಸಂಜೆಯ ಸಮಯದಲ್ಲಿ ನಮ್ಮ ಆತ್ಮ ಪ್ರಾಣ ದೇಹವನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ವರ್ಷದ ಅಂತಿಮಕ್ಕೆ ಬಂದಿರುವಂತಹ ನಮ್ಮ ಒಂದು ಜೀವನದಲ್ಲಿ ದೇವರೇ, ನಿನ್ನ ಉಪಕಾರಗಳನ್ನು ನನ್ನ ನೆನಪಿಗೆ ನಾವು ತಂದುಕೊಳ್ಳಬೇಕು ಸ್ವಾಮಿ. ಅದನ್ನು ನಾವು ಎಂದಿಗೂ ಮರೆತು ಬಿಡಬಾರದು ಪಾ. ಸ್ತೋತ್ರ. ನಾವು ನೆನಪಿಗೆ ತಂದುಕೊಳ್ಳು ನಿನ್ನ ಅತಿಶಯಗಳನ್ನು, ನಿನ್ನ ಅದ್ಭುತ ಕ್ರಿಯೆಗಳನ್ನು, ನೀನು ಮಾಡಿದ ಉಪಕಾರಗಳನ್ನು ನಾನು ಮರೆಯದೆ ನನ್ನ ನೆನಪಿಗೆ ತಂದುಕೊಳ್ಳುವಂತೆ, ನಮ್ಮ ನೆನಪಿಗೆ ತಂದುಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಹೌದು ದೇವರೇ, ಆ ಕೃತಜ್ಞತಾ ಹೃದಯ, ದ ಥ್ಯಾಂಕ್ಸ್ ಗಿವಿಂಗ್ ಹಾರ್ಟ್ ನನಗೆ ಬೇಕು ಸ್ವಾಮಿ. ಥ್ಯಾಂಕ್ಫುಲ್ ಹಾರ್ಟ್. ನನ್ನ ಹೃದಯ ಯಾವಾಗಲೂ ನಿನ್ನ ಒಳ್ಳೆಯತನೇ ನೆನೆಸಿ ನೆನೆಸಿ ಸ್ತುತಿಸ್ತಾ ಥ್ಯಾಂಕ್ ಹೇಳ್ತಾ ಇರಬೇಕು ಸ್ವಾಮಿ. ಕೃತಜ್ಞತೆ ಸಲ್ಲಿಸ್ತಾ ಇರಬೇಕು ದೇವರೇ. ನೀನು ಮಾಡಿದ ಉಪಕಾರಗಳಿಗೆ, ನನ್ನ ಸಹ ಸಹೋದರರಿಗೆ, ನನ್ನ ಕುಟುಂಬದಲ್ಲಿ ಇರುವವರಿಗೆ ನನ್ನ ಕೃತಜ್ಞತೆ ಉಳ್ಳವನಾಗಿರಬೇಕಪ್ಪ. ಓ, ನನ್ನ ಸಭೆಯಲ್ಲಿ ಕೃತಜ್ಞತೆ ಉಳ್ಳವನಾಗಿರಬೇಕು ಸ್ವಾಮಿ. ನನ್ನನ್ನೇ ಪರೀಕ್ಷಿಸಿ, ನನ್ನನ್ನು ಪರೀಕ್ಷಿಸಿ ನಾನು ತಿಳಿದುಕೊಳ್ಳಬೇಕಪ್ಪ. ನನ್ನ ಪ್ರಾರ್ಥನೆ ಜೀವಿತ, ನನ್ನ ವೈಯಕ್ತಿಕ ಜೀವನ, ನನ್ನ ಪರ್ಸನಲ್ ಡಿವೋಷನ್, ನನ್ನ ವೈಯಕ್ತಿಕ ನಿನ್ನ ಜೊತೆಗಿರುವ ಸಂಬಂಧ, ನನ್ನ ವೈಯಕ್ತಿಕವಾಗಿ ಓ ನಿನ್ನ ಜೊತೆಯಲ್ಲಿ ಇರುವಂತಹ ಪ್ರಾರ್ಥನೆ ಜೀವಿತ, ವಾಕ್ಯದ ಜೀವಿತ, ಓ ನಿನ್ನ ಒಂದು ಸಮ್ಮುಖಕ್ಕೆ ನಾನು ಸಲ್ಲಿಸುವ ಪ್ರಾಮುಖ್ಯತೆ ಕಾರ್ಯಗಳಲ್ಲಿ ನಾನು ಪರೀಕ್ಷಿಸಿ ನಾನು ನೋಡಬೇಕು ಸ್ವಾಮಿ. ನನ್ನ ಜೀವನದಲ್ಲಿ ಆ ಒಂದು ಕಮಿಟ್ಮೆಂಟ್ ಅನ್ನ ಓ ಪರಿಪೂರ್ಣಗೊಳಿಸು ಸ್ವಾಮಿ. ಓ ಹಲ್ಲೆಲೂಯ. ದೇವರೇ, ಸಹಾಯ ಮಾಡು ಸ್ವಾಮಿ. ನನ್ನ ಪಾಪಗಳನ್ನ, ನನ್ನ ದೋಷಗಳನ್ನ ನಾನು ಮುಚ್ಚಿ ಮರೆ ಮಾಡದೆ ದೇವರೇ, ನಿನ್ನ ಸಮ್ಮುಖವನ್ನು ಪಾಪಗೋಸ್ಕರ ಬಿಟ್ಟು ಹೋಗಿ ಬಿಡದೆ ನಿನ್ನಲ್ಲಿ ಆರೈಕೆ ಮಾಡಿದವನಾಗಿ, ಅದನ್ನು ಬಿಟ್ಟು ಬಿಟ್ಟವನಾಗಿ ನಾನು ಪ್ರತಿದಿನ ನಿನ್ನ ಹತ್ತಿರ ನಾನು ಸೇರಬೇಕು ಸ್ವಾಮಿ. ಈ ಒಂದು ವರ್ಷದ ಅಂತ್ಯದಲ್ಲಿ ಇನ್ನೂ ಹತ್ತಿರದಲ್ಲಿ ನಾನು ಬಂದುಬಿಡಬೇಕು ಸ್ವಾಮಿ. ಹೊಸ ವರ್ಷದಲ್ಲಿ ನಿನ್ನ ಕೈಯನ್ನು ಜೋಡಿಸಿಕೊಂಡು ನೀನು ನಡೆಸುವ ಆ ಒಂದು ಹಾದಿನಲ್ಲಿ ನಾನು ನಡೆಯುವುದಕ್ಕೆ ನಾನು ಸಿದ್ಧಗೊಳ್ಳಬೇಕಪ್ಪ. ಸಹಾಯ ಮಾಡು ದೇವರೇ, ಸಹಾಯ ಮಾಡು ಸ್ವಾಮಿ. ಇವತ್ತು ಈ ಒಂದು ಪ್ರಾರ್ಥನೆಗೆ ಬಂದ ಪ್ರತಿಯೊಬ್ಬರ ಜೀವನದಲ್ಲಿ ಹಾಗೆ ಮಾಡು ಸ್ವಾಮಿ. ಬರಕ್ಕಾಗದೆ ಒಂದು ಆನ್ಲೈನ್ನಲ್ಲಿ ಅಟೆಂಡ್ ಮಾಡುವ ಎಲ್ಲರ ಜೀವನದಲ್ಲಿಯೂ ಹಾಗೆ ಮಾಡಿರಿ ಅಪ್ಪ. ನಾವೆಲ್ಲರೂ ಸಂಪೂರ್ಣ ಸಭೆಯವರಾಗಿ ಒಂದು ಸಿದ್ಧತೆಯೊಟ್ಟಿಗೆ, ಶುದ್ಧೀಕರಣೆಯೊಟ್ಟಿಗೆ ನಾವು ನೂತನ ವರ್ಷಕ್ಕೆ ಹೋಗೋದಕ್ಕೆ ನಿಮಗೆ ಸಹಾಯ ಮಾಡು ದೇವರೇ. ಪ್ರತಿ ಸಮಯಗಳು ಪರಿಶುದ್ಧಾತ್ಮನೇ ನೀನೇ ನಡೆಸಪ್ಪ.
ನೀನೇ ನಮಗೆ ಬೋಧಿಸಪ್ಪ, ನೀನೇ ಕಲಿಸಿಕೊಡಪ್ಪ, ನೀನೇ ತೋರಿಸಿಕೊಡು ಸ್ವಾಮಿ. ನಮ್ಮ ಸಹಾಯಕನೇ, ನಮ್ಮನ್ನು ನಡೆಸು, ನಮಗೆ ಬೋಧಿಸಪ್ಪ, ನಮ್ಮನ್ನು ತಿದ್ದುಪಡಿಸು ಸ್ವಾಮಿ. ನಮ್ಮ ಜೀವಿತವನ್ನು ಸರಿಪಡಿಸು ದೇವರೇ, ನಮ್ಮ ಜೀವಿತವನ್ನು ರೂಪಿಸು ದೇವರ ಆತ್ಮನೇ. ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಈ ಒಂದು ಸಂಜೆ ಸಮಯದಲ್ಲಿ ಅಪ್ಪ ಅನೇಕ ಒಂದು ಜವಾಬ್ದಾರಿಗಳು, ಅನೇಕ ಕೆಲಸಗಳೆಲ್ಲವನ್ನು ಅಪ್ಪ ಇದ್ದರೂ ಸಹ ನಿನ್ನ ಸಮ್ಮುಖದಲ್ಲಿ ಬಂದು ನಮ್ಮ ಮಕ್ಕಳು ಕಾದಿದ್ದು ಪ್ರಾರ್ಥನೆಯಲ್ಲಿ ಮುಗಿಸಿ ಹೋಗ್ತಾ ಇದ್ದಾರೆ ಸ್ವಾಮಿ. ಅವರನ್ನು ಆಶೀರ್ವದಿಸು ದೇವರೇ. ಒಂದು ಪ್ರೆಷಿಯಸ್ ಟೈಮ್, ಒಂದು ವಿಶೇಷವಾದ ಸಮಯ, ಅವರ ಜೀವನಕ್ಕೆ ಒಂದು ಆಶೀರ್ವಾದದ ಸಮಯಕ್ಕೆ, ಕುಟುಂಬಕ್ಕೆ ಆಶೀರ್ವಾದದ ಸಮಯವಾಗಿ ನೀನು ಮಾಡಿಕೊಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆಪ್ಪ. ನಿನ್ನ ಆಳ್ವಿಕೆಗೆಲ್ಲವನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ನಾಳೆ ದಿನದ ಪ್ರಾರ್ಥನೆಗೋಸ್ಕರ ನಮ್ಮನ್ನು ಸಿದ್ಧಗೊಳಿಸು ಸ್ವಾಮಿ. ನಿನಗೆಲ್ಲ ಘನತೆ ಮಹಿಮೆ ಸಲ್ಲಿಸ್ತೇವೆ. ನಮ್ಮ ರಕ್ಷಕನು ಒಡೆಯನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೇಲೆ ಸೇರಿಯವಳನ್ನು ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೆಂದರಿಗೆ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್. ಎಲ್ಲರಿಗೂ ವಂದನೆಗಳು. ಆಮೇನ್. ದೇವರ